ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ 2026 ಒಳಗಡೆ ಸಂಡೇ ಅಂದ್ರೆ 18ನೇ ತಾರೀಕಿಗೆ ಏನಾಗಿದಪ್ಪ ಅಂದ್ರೆ ನಮ್ಗೆ NMMS ಎಕ್ಸಾಮ್ಸ್ಗಳು ಏನಾಗ್ತಾ ಇದಪ್ಪ ಅಂದ್ರೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹಾಲ್ ಟಿಕೆಟ್ ಗಳನ್ನು ಕೂಡ ತಾವು ಶಾಲಾ ಇಲಾಖೆಗಳಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ತೆಗೆದುಕೊಂಡಿದ್ದಾರೆ. ಸರ್, ಈ ಸಂಡೇ ನಡೆಯುವಂತ ಈ NMMS ಪರೀಕ್ಷೆ ಒಳಗಡೆ ಫಸ್ಟ್ ಪೇಪರ್ ಯಾವ್ದಪ್ಪ ಅಂದ್ರೆ ಮ್ಯಾಥ್ ಅಂತ ಹೇಳ್ತಿದ್ವಿ, ಪೇಪರ್ 1 ಅಂತ ಹೇಳ್ತಿದ್ವಿ. ಈ ಪೇಪರ್ 1 ಸಂಬಂಧಪಟ್ಟಂತ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತ ಯಾವ್ಯಾವ ಕ್ವಶನ್ಸ್ ಗಳನ್ನ ಹೈಲೈಟ್ ಮಾಡ್ತಿರ್ತಾರೆ. ಆಲ್ರೆಡಿ ನಾವು ಇವನ್ನ ಕ್ಲಾಸಸ್ಗಳನ್ನ ಚಾಪ್ಟರ್ ವೈಸ್ ನ ಮೆಂಟಲ್ ಅಬಿಲಿಟಿಗಳನ್ನ ಮುಗಿಸಿ ಹಾಕಿದ್ದೀನಿ. ಅವಕ್ಕನ್ನ ತಾವು ನೋಡ್ಕೊಂಡಿರ್ಬೋದು. ಯಾರಾದ್ರೂ ನೋಡಿರ್ಲಪ್ಪ ಅಂದ್ರೆ ಕ್ವಿಕ್ ಗ್ಲಾನ್ಸ್ ಒಳಗಡೆ ಏನೇನು ಇಂಪಾರ್ಟೆಂಟ್ ಚಾಪ್ಟರ್ಗಳು ನೋಡ್ಕೋಬೇಕು, ಆ ಚಾಪ್ಟರ್ಗಳಿಂದ ಎಷ್ಟು ಕ್ವಶನ್ಸ್ಗಳು ಬರ್ತಾವ ಅನ್ನೋದೇ ನಾನು ನಿಮಗೆ ಹೇಳ್ಕೊತ ಹೋಗ್ತಿರ್ತೀನಿ. ಇಲ್ಲಿ ಅಫಿಷಿಯಲ್ ಕ್ವಶನ್ ಪೇಪರ್ ಇದು 2023-24ರಲ್ಲಿ ನಡೆದಂತ ಒಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಏನೇನು ಕ್ವಶನ್ಸ್ಗಳು ಬಂದಿದ್ದು, ಹೋದ ವರ್ಷ ಯಾವ ತರ ಕ್ವಶನ್ಸ್ ಬಂದಿದ್ದು, ಕಂಪಲ್ಸರಿ ಚಾಪ್ಟರ್ ಅಂತ ಹೇಳ್ತಿರ್ತೀವಿ. ಆ ಚಾಪ್ಟರ್ಗಳ ಮೇಲೆ ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ನೀವು ಇದಕ್ಕೆ ಏನಿಲ್ಲ 90 ಕ್ವಶನ್ಸ್ಗಳಿಗೆ ಮಿನಿಮಮ್ ಒಂದು 50 ಕ್ವಶನ್ಸ್ಗಳ ಮೇಲೆ ನೀವು ಆನ್ಸರ್ಸ್ಗಳನ್ನ ಮಾಡ್ಕೋಬಹುದು. ಏನು ಮಾಡಿಲ್ಲ ಅಂದ್ರೂ ಕೂಡ 50 ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಕೋಬಹುದು. ಯಾವ ಚಾಪ್ಟರ್ಗಳು ನೋಡ್ಕೋಬೇಕು ಅಂತೇಳಿ ಕೊನೆ ಚಾನ್ಸಸ್ ಒಳಗಡೆ ಕೊನೆ ಹಂತದಲ್ಲಿ ನಾನು ಹೇಳ್ಕೊತ ಹೋಗ್ತೀನಿ. ಫಸ್ಟ್ ನಮ್ಮ ಚಾನಲ್ ನೋಡ್ತಿರ್ತಾರೆ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಒಂದೇ ಚಾಪ್ಟರ್ ಯಾವುದಪ್ಪ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವೆ. ನಾನು ಇಲ್ಲಿ ಒಂದೊಂದು ಕ್ವಶನ್ಸ್ನ ಹಾಕಿದ್ದೇನೆ. ಒಂದೊಂದು ಚಾಪ್ಟರ್ಗೆ 2ರಿಂದ 3 ಕ್ವಶನ್ಸ್ಗಳನ್ನ ಕೇಳ್ತಿರ್ತಾನೆ. ಇದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಬ್ಲಡ್ ರಿಲೇಷನ್ಸ್ ಅಂತ ಹೇಳಿ ಕೇಳ್ತೀವಿ. ಈ ಬ್ಲಡ್ ರಿಲೇಷನ್ಸ್ ಒಳಗಡೆ ಕ್ವಶನ್ಸ್ ಏನಿದೆ ನೋಡ್ರಿ, ಎ ಮತ್ತು ಬಿ ಸಹೋದರರು, ರಕ್ತ ಸಂಬಂಧಗಳ ಮೇಲೆ ಕ್ವಶನ್ಸ್ ಬರುವೆ. ಈ ಚಾಪ್ಟರ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳೇಬೇಕು. ಎ ಮತ್ತು ಬಿ ಸಹೋದರರು ಅಂತ ನೋಡ್ರಿ, ಎ ಮತ್ತು ಬಿ ಏನಪ್ಪಾ ಅಂದ್ರೆ ಸಹೋದರರು, ಇಬ್ರು ಸಹೋದರರಪ್ಪ ಅಂದ್ರೆ ಸಹೋದರಗಳನ್ನ ಯಾವಾಗಲೂ ಚೌಕ್ ಬಾಕ್ಸ್ ನಲ್ಲಿ ಹಾಕೋಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿ ಮತ್ತು ಡಿ ಸಹೋದರಿರತ್ತು. ಸಿ ಮತ್ತು ಡಿ ಏನದರಪ್ಪ ಅಂದ್ರೆ ಸಹೋದರಿರಿದ್ದಾರೆ. ಇಲ್ಲಿ ಏನ ಮಗನು ಡಿಗೆ, ಏನ ಮಗನು ಡಿಗೆ ಸಹೋದರ. ಏನ ಮಗನು ಏಗ ಒಬ್ಬ ಮಗ ಅದನ, ಏನ ಮಗನು ಯಾವ ಗೊತ್ತಿಲ್ಲವ ಆತನಗ, ಅವ ಏನ ಮಗನು ಡಿಗೆ ಸಹೋದರ. ಡಿಗೆ ಸಹೋದರ ಅಂತ, ಡಿಗೆ ಸಹೋದರ. ಏನ ಮಗ ಈ ಡಿಗೆ ಸಹೋದರ. ಡಿಗೆ ಏನಪ್ಪ ಅಂದ್ರ ಸಹೋದರ. ನಮ್ಗೆ ಇಲ್ಲಿ ಹಿಂದೆ ಹೇಳಿದ್ರು ಸಿ ಮತ್ತು ಡಿ ಸಹೋದರ ಇರುತ್ತೆ. ಸಿ ಮತ್ತು ಡಿ ಇಬ್ರು ಸಹೋದರಿರುತ್ತೆ. ಸಹೋದರರಪ್ಪ ಅಂದ್ರೆ ಏನ್ ಮಾಡಕಪ್ಪ ಅಂದ್ರ ಹೆಣ್ಣು ಮಕ್ಕಳನ್ನ ವೃತ್ತದಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಹಾಕ್ಬೇಕು. ನೋಡ, ಸಿ ಮತ್ತು ಡಿ ಸಹೋದರರಾದ್ರು, ಎ ಮತ್ತು ಬಿ ಸಹೋದರರಾದ್ರು, ಎ ಮಗ ಡಿಗೆ ಸಹೋದರರಾದ. ಇಲ್ಲಿ ಯಾರು ಗೊತ್ತಿಲ್ಲ ನಮ್ಗೆ, ಸುಮ್ಮನೆ ಸಹೋದರರನ್ನ ಚೌಕ್ ಬಾಕ್ಸ್ ನಲ್ಲಿ ಹಾಕ್ರಿ. ಹಾಗಾದ್ರೆ ಏನ ಮಕ್ಕಳಾದ ಅಕ್ಕ, ಇವ್ರು 3 ಮಂದಿ, ಇವರಿಬ್ರು ಅಕ್ಕ ತಂಗಿ, ಒಬ್ಬ ಅಣ್ಣ. ಹಾಗಾದ್ರೆ ಸಿ ಒಂದಿಗೆ ಬಿ ಯ ಸಂಬಂಧ ಏನು, ಈ ಸಿ ಒಂದಿಗೆ ಈ ಬಿ ಯ ಸಂಬಂಧ ಏನು. ಎ ಮತ್ತು ಬಿ ಅಣ್ಣ ತಮ್ಮ ಆದ್ರೆ ಏನ ಮಕ್ಕಳು ಇವ್ರು 3 ಜನ. ಹಾಗಾದ್ರೆ ಏನ ತಮ್ಮ ಆಗಿರ್ಬೇಕು ಬಿ. ಹಾಗಾದ್ರೆ ಸಿ ಈ ಬಿ ಏನಾಗ್ತಾನಪ್ಪ ಅಂದ್ರೆ ಆಪ್ಷನ್ಸ್ ನೋಡ್ರಿ, ತಂದೆ, ಚಿಕ್ಕಪ್ಪ, ಸಹೋದರ, ಅಜ್ಜ ಅಂತಿದೆ. ಇದಕ್ಕೆ ಈಸಿಯಾಗಿ ನೀವು ಆನ್ಸರ್ನ ಹಾಕೋಬಹುದು. ನಮ್ಮ ತಂದೆಯ ತಮ್ಮ ನಮ್ಗೇನಾಗಿರ್ತಾನಪ್ಪ ಅಂದ್ರೆ ಸಹೋದರ, ಅಂದ್ರೆ ತಂದೆಯ ಸಹೋದರ ಏನಾಗಿರ್ತಾನಪ್ಪ ಅಂದ್ರೆ ನಮಗ ಚಿಕ್ಕಪ್ಪ ಆಗಿರ್ತಾನೆ. 1 ಮಾರ್ಕ್ಸ್ಗಳನ್ನ ನೀವು ನಕ್ಷೆ ಹಾಕೋದ್ರ ಮೂಲಕ ತಗೋಬಹುದು. ಬ್ಲಡ್ ರಿಲೇಷನ್ಸ್ನ ಒಂದ್ಸತ ಕ್ವಿಕ್ ಗ್ಲಾನ್ಸ್ ಆಗಿ ಚಾಪ್ಟರ್ ಹೇಳಿದ್ದೀನಿ, ರಕ್ತ ಸಂಬಂಧಗಳು ಅಂತೇಳಿ ನೀವು ನೋಡ್ಕೊಂಬಂದ್ರೆ ಸಾಕು. ಇನ್ನು ಡಿಫ್ರೆಂಟ್ ಕ್ವಶನ್ಸ್ಗಳನ್ನ ಹೇಳಿದ್ದಾನೆ, ಅವಕ್ಕನ್ನ ನೋಡ್ಕೊತಾ ಬರ್ರಿ. ನಾವು ಒಂದೊಂದು ಕ್ವಶನ್ಸ್ನ ಹಾಕೋತಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಈ ಚಾಪ್ಟರ್ನ ಕ್ವಶನ್ಸ್ನ ಕೇಳ್ತಿರ್ತಾನೆ, ಅದೇ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಒಳಗಡೆ ಸುಮಾರು 4ರಿಂದ 5 ಟೈಪ್ ಕ್ವಶನ್ಸ್ನ ಕೇಳ್ತಿರ್ತಾನೆ. ನಾನು ಇಲ್ಲಿ ಯಾವ್ದು ಕ್ವಶನ್ಸ್ನ ಕೇಳೋಣ, ಇದು 4ನೇ ಟೈಪ್ ಒಳಗಡೆ ಕೇಳುವಂತ ಒಂದು ಪ್ರಶ್ನೆ. ಹಾಗಾದ್ರೆ ಏನು ಕ್ವಶನ್ಸ್ನ ಕೇಳ್ತಾನಪ್ಪ ಅಂದ್ರೆ ಅರ್ತ್ನ 1 2 3 4 5 ಎಂದು ಸಂಕೇತಿಸಿದರೆ, ಸ್ಯಾಟರ್ನ್ ಈ ತರ ಒಂದು ನಂಬರ್ನ ಸಂಕೇತನ ಮಾಡಿದ್ದಾರೆ. ನಮಗ ಯುರೇನಸ್ ಅನ್ನ ಯಾವ ರೀತಿ ಸಂಕೇತ ಮಾಡಬಹುದು ಅಂತ ಕ್ವಶನ್ಸ್ ಕೇಳೋಣ. ಯುರೇನಸ್ ಅನ್ನ ಈ ರೀತಿ ಸಂಕೇತಿಸಬಹುದು ಅಂತ ಹೇಳಿ ಇಲ್ಲಿ ಕ್ವಶನ್ಸ್ ಇದೆಯಲ್ಲ. ಹಾಗಾದ್ರೆ ಯುರೇನಸ್ ಅನ್ನ ಯಾವ ತರ ಬರೀತಾರೆ ನೋಡ್ರಿ ಇಲ್ಲಿ ಅರ್ತ್ನ ನೀವೇನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಂಬರ್ ಬರ್ಕೊಂಡ್ಬಿಡ್ಬೇಕು. EARTH ಅಂತೇಳಿ RTH ಅರ್ತ್ ಕೆಳಗಡೆ ನಂಬರಿಂಗ್ ಬರ್ಕೊಂಡ್ಬಿಡ್ರಿ. ನಂಬರಿಂಗ್ ಏನ್ ಬರ್ಕೊಂಡ್ಬಿಡ್ಬೇಕು, ಇದೇ ನಂಬರಿಂಗ್ ಏನಪ್ಪಾ ಅಂದ್ರೆ 1 2 3 4 5 ಅಂತ ಹೇಳಿ ನಂಬರಿಂಗ್ ಬರ್ಕೋಬೇಕು. 1 2 3 4 5 ಅಂತ ಹೇಳಿ ನಂಬರಿಂಗ್ ಬರ್ಕೋರಿ. ನೆಕ್ಸ್ಟ್ ಸ್ಯಾಟರ್ನ್ ಬರ್ಕೋರಿ. ಏನಪ್ಪಾ ಅಂದ್ರೆ SATURN ಸ್ಯಾಟರ್ನ್ ಅನ್ನ ಅವ್ರು ಯಾವ ತರ ಬರ್ದಿದಾರಪ್ಪ ಅಂದ್ರೆ ನಂಬರ್. ನೆಕ್ಸ್ಟ್ 6 2 4 7 3 8 ಅಂತ ಹೇಳಿ ಬರ್ದಿದ್ದಾರೆ. ನಮಗ ಕೇಳಿದ್ದೇನೀಗ ಯುರೇನಸ್ ಬರ್ಕೋಬೇಕು. URANUS ಅಂತೇಳಿ. ಹಾಗಾದ್ರೆ ಇಲ್ಲಿ ಏನೂ ಇಲ್ಲ, ಬಹಳ ಸಿಂಪಲ್ ಆಗಿ ಸರ್ ಈ ಅಂದ್ರೆ 1ನೇ ಅಕ್ಷರ ಅಲ್ಲ, ಎ 2ನೇ ಅಕ್ಷರ ಅಲ್ಲ. ಹಾಗಾದ್ರೆ ಇದೇ ನಂಬರ್ಸ್ಗಳನ್ನ ಇವೇ ಅಕ್ಷರಗಳು ಈ ಅರ್ತ್ ಮತ್ತು ಸ್ಯಾಟರ್ನ್ 2 ಅಕ್ಷರಗಳು ಇದ್ರ ಒಳಗಡೆ ಅದಾವ. ಹಾಗಾದ್ರೆ ಯು ಇಲ್ಲಿ ಇಲ್ಲ, ಯು ಇಲ್ಲಿ ಇದೆ. ಹಾಗಾದ್ರೆ ಯು ಎಷ್ಟನೇ ಅಕ್ಷರ, 7ನೇ ಅಕ್ಷರ. ಹಾಗಾದ್ರೆ ಯು ಕೋಡಿಂಗ್ ಏನ್ ಮಾಡ್ಬೇಕು, ಈಗ ಆಟೋಮೆಟಿಕ್ 7 ಮಾಡ್ಬೇಕು. ಎಲ್ಲಾ ಕಡೆ 7 ಐತಿ, ಲಾಸ್ಟ್ನೇ ಚೆಕ್ ಮಾಡ್ಕೊಂಡ್ಬಿಡ್ರಿ. ಎಸ್ ಇದೆ, ಎಸ್ ಎಷ್ಟನೇ ಅಕ್ಷರ ಇಲ್ಲಿ ಎಸ್ ಇಲ್ಲ, ಇಲ್ಲಿ ಎಸ್ ಇದೆ. ಹಾಗಾದ್ರೆ ಲಾಸ್ಟ್ ಏನ್ ಇರಬೇಕು, ಆರ್ ಇರಬೇಕು. 7 6 ಇರುವಂತ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದ. ಇಲ್ಲಿ 8 ಐತಿ, ಇದು ಗೆಟ್ ಕ್ಯಾನ್ಸಲ್ ಆಯ್ತು.
ನೆಕ್ಸ್ಟ್ ಇಲ್ಲಿ 5 ಐತಿ, ಇದು ಹೋಯ್ತು. ನೆಕ್ಸ್ಟ್ ನೋಡ್ರಿ ಎಲ್ಲಾ ಕಡೆ ಸೇಮ್, ಇನ್ನ ಇಲ್ಲಿನೂ ಸೇಮ್ ಐತಿ, ಇಲ್ಲಿನೂ. ಹಾಗಾದ್ರೆ ನೆಕ್ಸ್ಟ್ ಅಕ್ಷರನ ಚೆಕ್ ಮಾಡಿ. ಆರ್ ಎಷ್ಟನೇ ಅಕ್ಷರ? ಮೂರನೇ ಅಕ್ಷರ. ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ನೆಕ್ಸ್ಟ್ ಅಕ್ಷರ ಚೆಕ್ ಮಾಡಬೇಕು. ಎ ಎಷ್ಟನೇ ಅಕ್ಷರ? ಇಲ್ಲಿ 2ನೇ ಅಕ್ಷರ. 732 ಇಲ್ಲಿ 731 ಐತಿ, ಇಲ್ಲಿ ಆಪ್ಷನ್ ಸಿ ದಾಗ. ಇದು ಕ್ಯಾನ್ಸಲ್ ಆಯ್ತು. ಆಟೋಮೆಟಿಕ್ ನನಗೆ ಆನ್ಸರ್ ಏನಾಗ್ಬಿಡ್ತದ? 732 876 876 ಎರಡು ಕಡೆ ಮುಂದೆ ಸೇಮ್ ಇರುವುದರಿಂದ 876 ಆಟೋಮೆಟಿಕ್ ಆನ್ಸರ್ ಆಗ್ಬಿಡ್ತದೆ. ನನಗೆ ಆನ್ಸರ್ ಸಿಕ್ಕರೆ ಸಾಕು, ಮುಂದಿನ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ರಿಲೇಟೆಡ್ ಕೇಳುವಂತ ಒಂದು ಪ್ರಶ್ನೆ. ಇನ್ನು ನೆಕ್ಸ್ಟ್ ಬರುವ ಒಂದು ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ನಿಮ್ಗ ಡೈಸ್ ಅಂತ ಹೇಳ್ತಿರ್ತೀನಿ, ಹೌದಾ? ಈ ಡೈಸ್ ಮೇಲೆ ಕೂಡ ಒಂದು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಕ್ವಶನ್ಸ್ ಏನ್ ಕೊಟ್ಟಾನ? 2 ದಾಳದ ಸ್ಥಾನಗಳ ಚಿತ್ರವನ್ನು ಕೊಡಲಾಗಿದೆ. 3 ಚುಕ್ಕೆಗಳಿರುವಂತಹ ಮುಖಕ್ಕೆ ಅಭಿಮುಖವಾಗಿ ಬರುವ ಮುಖದಲ್ಲಿ ಇರುವಂತ ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟ. ಇಲ್ಲಿ 3 ಚುಕ್ಕೆಗಳಿಗೆ ಅಂದ್ರೆ ಡೈಸ್ ಒಳಗಡೆ 3 ಚುಕ್ಕೆ, ಡೈಸ್ ಒಳಗಡೆ ಒಟ್ಟು ಎಷ್ಟು ಮುಖಗಳು ಇರ್ತಾವಪ್ಪ ಅಂದ್ರೆ 6 ಮುಖಗಳು ಕಂಡು ಬರ್ತವೆ. ಹಾಗಾದ್ರೆ ಇದ್ರಾಗ 3 ಮುಖಕ್ಕಿರುವುದ ಅಪೋಸಿಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾರು. ಇಲ್ಲಿ 3 ಎಲ್ಲೈತಿ, ಇಲ್ಲೈತಿ. ಹಾಗಾದ್ರೆ ಎಲ್ಲರೂ ಏನ್ ಮಾಡ್ತಾರೆ? 3ಕ್ಕೆ ಅಪೋಸಿಟ್ 1 ಅಂತ ಕೂಡ ಆನ್ಸರ್ಸ್ ಕೂಡ ಒಳಗೊಬ್ಬೊಬ್ರು ಮಾಡಿ ಬರ್ಬೋದು. ಬೈ ಚಾನ್ಸ್ ಇದು ಒಳಗೊಮ್ಮೆ ತಪ್ಪಾಗ್ತದೆ. ಅದಕ್ಕೋಸ್ಕರ ಡೈಸ್ ಒಳಗಡೆ ರೂಲ್ಸ್ ಗಳನ್ನ ಹೇಳಿದ್ದೀನಿ. ಒಟ್ಟು 3 ರೂಲ್ಸ್ ಗಳು ನಿಮ್ಗೆ ಏನಾದ್ರು ಗೊತ್ತಿದ್ದಪ್ಪ ಅಂದ್ರೆ ಯಾವುದೇ ಕ್ವಶನ್ಸ್ ನ ಕೇಳ್ರಿ, ಡೈಸ್ ಒಳಗಡೆ ನೀವು ಈಸಿಯಾಗಿ ಆನ್ಸರ್ಸ್ ನ ಮಾಡ್ಕೊಂಡ್ ಬರ್ತೀರಿ. ಅದಕ್ಕೆ ದಾಳಗಳು ಅಂತ ಹೇಳಿ ಒಂದು ಚಾಪ್ಟರ್ ಹೇಳಿದ್ದೀನಿ, ಅದರ 3 ರೂಲ್ಸ್ ಗಳು ಹೇಳಿದ್ದೀನಿ. ಆ 3 ರೂಲ್ಸ್ ಗಳು ನಿಮ್ಗೆ ಗೊತ್ತಿರ್ಬೇಕು. 1ನೇ ರೂಲ್ಸ್ ಏನ್ ಹೇಳ್ತಿತ್ತಪ್ಪ ಅಂದ್ರೆ ಕೊಟ್ಟಂತ ದಾಳಗಳಲ್ಲಿ 2 ಮುಖಗಳು ಸಮಾಗಿದ್ದಪ್ಪ ಅಂದ್ರೆ ಆಟೋಮೆಟಿಕ್ ಉಳಿದ ಮುಖ ಏನಾಗಿರ್ತದಪ್ಪ ಅಂದ್ರೆ ಸಮನಾಗಿರ್ತದ. ಈ ಕೊಟ್ಟಂತ ದಾಳಗಳಲ್ಲಿ 1 ಮುಖ ಏನಾದ್ರೂ ಸಮನಾಗಿತ್ತಪ್ಪ ಅಂದ್ರೆ ಅದೇ ಮುಖ ಕೇಳಿದ್ರಪ್ಪ ಅಂದ್ರೆ ಅಲ್ಲಿ ಕಾಣದೇ ಇರುವ ಮುಖ ಏನಾಗಿರ್ತದ? ಅಪೋಸಿಟ್ ಆಗಿರ್ತದ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ 1 ಐತಿ, 2 ಐತಿ, 4 ಐತಿ, ಇಲ್ಲಿ 3 ಐತಿ, 2 ಐತಿ, 5 ಕಾಣಾಕ್ತೈತಿ. ಹಾಗಾದ್ರೆ ಒಂದು ನಂಬರ್ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಕಾಣಾಕತ್ತಿಲ್ಲ, ಅದು ಯಾವುದು ಅಂತ ಕಂಡಿಡಿ. ಇಲ್ಲಿ 3 ಚುಕ್ಕೆಗಳು, 3 ಚುಕ್ಕೆಗೆ ಅಪೋಸಿಟ್ ಯಾವುದು ಅಂತೇಳಿ. ಹಾಗಾದ್ರೆ ಕೊಟ್ಟಂತ ದಾಳಗಳಲ್ಲಿ ಯಾವ್ದು ಮುಖ ಸೇಮ್ ಐತಿ ನೋಡ್ರಿ, ಇದೊಂದು ಮುಖ ಸೇಮ್ ಐತಿ, ಇದೊಂದು ಮುಖ 2 ಇದ್ದಿದ್ದು ಕಾಮನ್ ಇದ್ದಿದ್ದು ಇಲ್ಲೈತಿ, ಇಲ್ಲೈತಿ. ನಮಗೆ ಕೇಳಿದ್ದು 3 ಅಪೋಸಿಟ್ ಕೇಳಿದ್ದು. ಹಾಗಾದ್ರೆ ಕೊಟ್ಟಂತ ದಾಳಗಳಲ್ಲಿ ಇದು 3ನೇ ನಿಯಮಕ್ಕೆ ಅಪ್ಲೈ ಆಗ್ತೈತಿ. ಕೊಟ್ಟಂತ ದಾಳಗಳಲ್ಲಿ ಒಂದು ಮುಖ ಸಮ ಇದ್ದಾಗ ಅಲ್ಲಿ ಬೇರೊಂದು ಮುಖದ ಕೇಳಿದ್ರಪ್ಪ ಅಂದ್ರೆ ಗಡಿಯಾರದ ಮುಂದುವರಿಕೆ ನಿಯಮವನ್ನ ಏನ್ ಮಾಡ್ರಿ ಅಂತ ಹೇಳಿದ್ದೆ ನಾನು. ಹಾಗಾದ್ರೆ ಒಂದು ಮುಖ ಇಲ್ಲಿ 2 ಐತಾ, ನಂಬರಿಂಗ್ ಬರ್ಕೋತೀನಿ. 2 ಆದ್ಮೇಲೆ ಗಡಿಯಾರ ಹಿಂಗ್ ತಿರುಗ್ತೈತಿ, 2 ಆದ್ಮೇಲೆ 1 ಇದೆ, 1 ಆದ್ಮೇಲೆ 4 ಇದೆ, 4. ಇನ್ ನೆಕ್ಸ್ಟ್ ಇಲ್ಲಿ 2 ಐತಿ, ಇದನ್ನೇ ಮುಂದುವರ್ಸ್ಕೊತ ಬರ್ಬೇಕು. 2 ಆದ್ಮೇಲೆ ನೆಕ್ಸ್ಟ್ ಏನೈತಿ ನೋಡ್ರಿ, 5 ಐತಿ, 2 ಆದ್ಮೇಲೆ 5 ಐತಿ, 5 ಆದ್ಮೇಲೆ ನೆಕ್ಸ್ಟ್ ಏನಿದೆ ನೋಡ್ರಿ, 3 ಇದೆ. ಹಾಗಾದ್ರೆ ನಮಗೇನ್ ಕೇಳ್ಯಾರ ಈಗ ಕ್ವಶನ್ಸ್? 3ಕ್ಕೆ ಅಪೋಸಿಟ್ ಯಾವುದು ಅಂತ ಕ್ವಶನ್ಸ್. 3ಕ್ಕೆ ಅಪೋಸಿಟ್ ಈಗಲ್ಲ, ಆಟೋಮೆಟಿಕ್ ಏನ್ ಬಂತು? ಇಲ್ಲಿ 4 ಬಂತು. ಹಾಗಾದ್ರೆ 4 ಐತಿ ಆಪ್ಷನ್ಸ್ ಐತಿ ನೋಡ್ರಿ. ಒಬ್ಬೊಬ್ರು ಆನ್ಸರ್ ಏನ್ ಮಾಡ್ಬಿಡ್ತಾರ? ಸರ್ ಇಲ್ಲಿ 3ಕ್ಕ ಇದು ಈ ಚೌಕ್ ಐತಾ, ಇದ್ರ ಅಪೋಸಿಟ್ 1 ರೀ, ಇದನ್ನ ಆನ್ಸರ್ ಹಾಕ್ಬಿಡ್ತಾರೆ. ಇದು ಆನ್ಸರ್ ತಪ್ಪಾಗ್ತದೆ. ಇವೆಲ್ಲ ರೂಲ್ಸ್ ಗಳದಾವ ನಿಮ್ ಕಂಪ್ಲೀಟ್ ಆಗಿ. ನಾನು ಇಲ್ಲಿ ಸ್ವಲ್ಪ ಹೇಳೋದು ಸ್ಪೀಡ್ ಅನಿಸ್ತದೆ, ಯಾಕಪ್ಪ ಅಂದ್ರೆ ನಾಳೆನೇ ಎಕ್ಸಾಮ್ಸ್ಗಳು ಇರೋದ್ರಿಂದ. ಬಟ್ ನಾನು ಸ್ಪೀಡ್ ಆಗಿ ಹೇಳ್ಕೊತ ಹೋಗ್ತೀನಿ. ಕಂಪ್ಲೀಟ್ ಆಗಿ ನಿಮ್ಗೆ ಡಿಸ್ಕಷನ್ ಬೇಕಾಗಿತ್ತಪ್ಪ ಅಂದ್ರೆ ಈ ಚಾಪ್ಟರ್ನ ನಾವು ನೋಡ್ಬೋದು. ಇಲ್ಲಿ 1 ಕಾಣಿಸಾತದ, 2 ಕಾಣಿಸಾತೈತಿ, 3 ಕಾಣಿಸಾತೈತಿ, 4 ಕಾಣಿಸಾತೈತಿ, 5 ಕಾಣಿಸಾತೈತಿ. ಹಾಗಾದ್ರೆ 2ಕ್ಕೆ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ 2ರ ಅಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ 6 ಆಗಿರ್ತದೆ. ಕಾಣದೇ ಇರೋ ಮುಖ ನಮ್ಗ 2ರ ಅಪೋಸಿಟ್ ಅನ್ನ ಕೇಳಿದ್ರಪ್ಪ ಅಂದ್ರೆ 6 ಆಗಿರ್ತಿತ್ತು ಡೈರೆಕ್ಟ್ ಆನ್ಸರ್. ಬಟ್ ಅಲ್ಲಿ ಕೇಳಿದ್ದು ಬೇರೊಂದು ಮುಖ. ಹೀಗಾಗಿ ಗಡಿಯಾರದ ಮುಂದುವರಿಕೆ ನಿಯಮ, ಇದು 3ನೇ ನಿಯಮದಾಗ ನಾನು ಈ ತರ ಕ್ವಶನ್ಸ್ ಹೇಳಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಓಕೆ, ಈ ಚಾಪ್ಟರ್ ನಲ್ಲಿ ಇದು ಕ್ವಶನ್ಸ್. ಇನ್ನು ನೆಕ್ಸ್ಟ್ ಗಡಿಯಾರ ಏನಪ್ಪಾ ಅಂದ್ರ ಕ್ಯಾಲೆಂಡರ್ ರಿಲೇಟೆಡ್ ಪ್ರಶ್ನೆಗಳು ಬರ್ತವೆ. ಕ್ಯಾಲೆಂಡರ್ ರಿಲೇಟೆಡ್ ದಿನಗಳ ಆಧಾರದ ಮೇಲೆ, ವರ್ಷಗಳ ಆಧಾರದ ಮೇಲೆ, ತಿಂಗಳ ಆಧಾರಗಳ ಮೇಲೆ ಕ್ವಶನ್ಸ್ ಗಳಂತೂ ಸರ್ವೇ ಸಾಮಾನ್ಯವಾಗಿ ಬರ್ತಿರ್ತವೆ. ಅವಕ್ಕೂ ಕೂಡ ಈಸಿಯಾಗಿ ಹೇಳಿದಿರಿ. ಬಟ್ ಇಲ್ಲೊಂದು ಡಿಫ್ರೆಂಟ್ ಕ್ವಶನ್ಸ್ ನ ಕೇಳೋಣ. ಕೆಳಗಿನ ಮೂಲಗಳಲ್ಲಿ ಅಧಿಕ ವರ್ಷದ್ದು ಅಲ್ಲದ್ದು ವರ್ಷ ಯಾವುದು ಅಂತ. ಅಧಿಕ ವರ್ಷ ಅಂದ್ರೇನು? ಕೊನೆಗೆ ಯಾವುದೇ ಒಂದು ಸಂಖ್ಯೆ, ಈ ಸದ 2024 ಇದು ಅಧಿಕ ವರ್ಷ ಅಂತ ಹೇಳ್ತೇನೆ ನಾನು. ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗಾಕಾರ ಅಂದ್ರೆ ಅದನ್ನು ಅಧಿಕ ವರ್ಷ ಅಂತ ಹೇಳ್ತೀವಿ. 4 1 4, 4 6 24, ಶೇಷ 0 ಬರ್ತದೆ. ಹೀಗಾಗಿ ಅಧಿಕ ವರ್ಷ 4 ವರ್ಷಕ್ಕೊಮ್ಮೆ ಬರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಮತ್ತೆ ಅಧಿಕ ವರ್ಷ ಕೊನೆಗೆ ಏನಿರ್ಬೇಕಪ್ಪ ಅಂದ್ರೆ 2 ಸೊನ್ನೆಗಳು ಇತ್ತಪ್ಪ ಅಂದ್ರೆ ಅದು ಕೂಡ ಏನಾಗ್ತದಪ್ಪ ಅಂದ್ರೆ 400ರಿಂದ ಭಾಗ ಆಗ್ಬೇಕು. 400ರಿಂದ ಭಾಗ ಆಗ್ತದೆ, ಶತಮಾನದ ವರ್ಷಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಕೊನೆಗೆ 4ರಿಂದ ಭಾಗಾಕಾರ ಹಾಕಪ್ಪ ಅಂದ್ರೆ ಅದು ಅಧಿಕ ವರ್ಷ. ಇದು ನೋಡ್ರಿ 800 4ರಿಂದ ಭಾಗಾಕಾರ ಆಗ್ತದ ಮತ್ತು 400ರಿಂದನೂ ಭಾಗಾಕಾರ ಆಗ್ತದ. ಇದು 400ರಿಂದನೂ ಇದನ್ನು ಏನಾಗ್ತದಪ್ಪ ಅಂದ್ರೆ ಭಾಗಾಕಾರ ಆಗ್ತದೆ. ನೋಡ್ರಿ ಈ 2 0 4 1 4 4 3 12. ಇಲ್ಲಿ ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಅಧಿಕ ವರ್ಷ ಅಂತೇಳಿ ಯಾವ್ದು ಅಲ್ಲ ಅಂತೇಳಿ 650 ಇದೆ. ಇದು 650ನ್ನ ನೀವು ಎದರ್ಲಿಂದ ಭಾಗಿಸ್ಬೇಕು? ಈಗ ಕೊನೆಗೆ 4ರಿಂದ ಭಾಗಿಸಿದಾಗ ಇಲ್ಲಿ 50 ಐತಿ. ಕೊನೆಯ 2 ಸಂಖ್ಯೆಗಳನ್ನ ಭಾಗಿಸಿ ನೋಡ್ರಿ. 4 1 4, 4 1 4, ಇಲ್ಲಿ 1 ಉಳಿತದ.
10 ಆಯ್ತು, 4 ಎಳೆ 8 ಅಂತ ಹೇಳ್ತೀವಿ. ಮತ್ತು ಶೇಷ ಏನಾಗ್ತದಪ್ಪ ಅಂದ್ರೆ 0 ಬರ್ತದೆ. ಇಲ್ಲಿ ಕೊನೆಗೆ 2 ಸೊನ್ನೆಗಳು ಇರುವುದರಿಂದ ನಮ್ಗೆ ಅದು ಏನಾಗ್ತದಪ್ಪ ಅಂದ್ರೆ ಕೊನೆಗೆ 2 ಸೊನ್ನೆ ಇರೋದ್ರಿಂದ ಇದು ಶತಮಾನದ ವರ್ಷ ಅಂತ ಹೇಳ್ತೀವಿ. ಹೀಗಾಗಿ ನಾವು ಇದನ್ನ ಅಧಿಕ ವರ್ಷ ಅನ್ನಕ್ಕೆ ಬರೋದಿಲ್ಲ. ಹೀಗಾಗಿ ಅಧಿಕ ವರ್ಷ ಅಲ್ಲ ಯಾವುದಪ್ಪ ಅಂದ್ರೆ 650 ಇದು ಅಧಿಕ ವರ್ಷ ಆಗಿರಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಇದನ್ನ ತೆಗೆದೊಗಿಬೇಕು. ಓಕೆ, ಇವೆಲ್ಲ ಕೊನೆಗೆ 2 ಸೊನ್ನೆಗಳಿದ್ದಪ್ಪ ಅಂದ್ರೆ ಕೂಡ ನಾವು ಇದನ್ನ ಅಧಿಕ ಶತಮಾನದ ವರ್ಷ ಅಂತ ಹೇಳಿ ಕರಿತೀವಿ. ಅದ್ರ ಒಳಗಡೆ ಅಧಿಕ ವರ್ಷ ಅಂತೇಳಿ ಕೂಡ ಕರಿತೀವಿ. ಹೀಗಾಗಿ ಅಧಿಕ ವರ್ಷದಲ್ಲಿ 366 ದಿನಗಳು ಏನಾಗ್ತಪ್ಪ ಅಂದ್ರೆ ಟೋಟಲ್ ಆಗಿ ಅಧಿಕ ವರ್ಷದಲ್ಲಿ 366 ದಿನಗಳು ಬರ್ತವೆ. ಇದು ಕೂಡ ನೆನಪಿರಲಿ. ಅಧಿಕ ವರ್ಷ ಯಾಕೆ 4 ವರ್ಷಕ್ಕೊಮ್ಮೆ ಬರ್ತದೆ ಅಂತೇಳಿ ಜೋಗ್ರಫಿ ರಿಲೇಟೆಡ್ ಒಳಗಡೆ ಫಸ್ಟ್ ಚಾಪ್ಟರ್ ಹೇಳ್ಬೇಕಂತ ಒಂದು ಸ್ಟೋರಿ ಹೇಳಿದ್ದೀನಿ, ತಾವು ಅಲ್ಲಿ ಕೇಳ್ಕೋಬಹುದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಇದೇ ಕ್ಯಾಲೆಂಡರ್ ರಿಲೇಟೆಡ್ ಒಳಗಡೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಯಾವ ತರ ಕ್ವಶನ್ಸ್ ನ ಕೇಳಿದ ನೋಡ್ರಿ. ವರ್ಷದಿಂದ ವರ್ಷಕ್ಕೆ ನಾರ್ಮಲ್ ಆಗಿ ಇಂದು ಶುಕ್ರವಾರವಾದರೆ 28 ದಿನಗಳ ನಂತರ ಯಾವುದು, 35 ದಿನಗಳ ನಂತರ ಅಂತ ಅದೇ ವಾರ ಬರ್ತದೆ. ಯಾಕೆ ಅದೇ ವಾರ ಬರ್ತದೆ? ನಾನು ಹೇಳಾಗ್ತದ್ದು 28 7ರಿಂದ ಭಾಗಾಕಾರ ಆಗ್ತದೆ, 35 ಅದರಲ್ಲಿಂದ 7ರಿಂದ ಭಾಗಾಕಾರ ಆಗ್ತದೆ. ಶೇಷ ಎಲ್ಲಿ 0 ಬರ್ತದೋ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವ ವಾರ ಕೇಳ್ತಾನೆ ಅದೇ ವಾರ ಆನ್ಸರ್ ಬರ್ತದೆ. ಎಲ್ಲದಕ್ಕೂ ಸ್ಪೀಡ್ ಆಗಿ ಯಾಕೆ ಹೇಳ್ತೀನಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಈ ಚಾಪ್ಟರ್ಗಳು ಗೊತ್ತಿದ್ದು ಹುಡುಗರುಗಳಿಗೆ ಸುಮ್ಮನೆ ಕ್ವಿಕ್ ಗ್ಲಾನ್ಸ್ ಆಗಬೇಕಷ್ಟೇ. ಅದರ ಸಲುವಾಗಿ ಈ ಕಂಪ್ಲೀಟ್ ಆಗಿ ನೀವು ನೀಟ್ ಆಗಬೇಕಾಗಿತ್ತು ಅಂದ್ರೆ ಇಷ್ಟು ದಿನ ನೀವು ಚಾಪ್ಟರ್ಗಳನ್ನ ನೋಡ್ಕೋಬೇಕಾಗಿತ್ತು. ಒಂದು ವೇಳೆ 2021 ಸ್ವಾತಂತ್ರ್ಯ ದಿನ ಭಾನುವಾರವಾದಿರುತ್ತೆ ನೋಡ್ರಿ. ಆಗಸ್ಟ್ 15 ಅಂದಂಗೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಇರ್ತದೆ. ಹೌದಾ? ಆಗಸ್ಟ್ 15 2021 ಯಾವ ರತ್ತ ಭಾನುವಾರ ಅಂದ್ರೆ ರವಿವಾರ ಇದೆ. ರವಿವಾರ ಅಥವಾ ಭಾನುವಾರ ಇದೆ. ನಮಗೆ ಕೇಳಿದ್ದು 2025 ಅಂದ್ರೆ 2025 ಅಂದ್ರೆ ಆಗಸ್ಟ್ 15 2025ಕ್ಕೆ 2025ಕ್ಕೆ ಸ್ವಾತಂತ್ರ್ಯ ದಿನ ಯಾವಾಗ ಬರ್ತೈತಿ ಅಂತ ಕ್ವಶನ್ಸ್ ಕೇಳ್ಯಾರ ನೋಡ್ರಿ. 21ರಿಂದ ಹಿಡಿದು 25ಕ್ಕೆ ಎಷ್ಟು ವರ್ಷ ಗ್ಯಾಪ್ ಐತಿ? 4 ವರ್ಷ ಗ್ಯಾಪ್ ಐತಿ. ಹೌದಾ? 21 ಆದ್ಮೇಲೆ 22, 23, 24, 25. ಹಾಗಾದ್ರೆ ಎಷ್ಟು ವರ್ಷ ಗ್ಯಾಪ್ ಆಯ್ತು? 4 ವರ್ಷ ಗ್ಯಾಪ್ ಆಯ್ತು. ಹಾಗಂತೇಳಿ 4 ದಿನ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಒಂದು ದಿನ ನಾರ್ಮಲ್ ಆಗಿ ಮುಂದಕ್ಕೆ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ ಭಾನುವಾರಕ್ಕೆ ಅಥವಾ ರವಿವಾರಕ್ಕೆ 4 ದಿನ ಮುಂದಕ್ಕೆ ಹೋದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇಲ್ಲಿ ಆನ್ಸರ್ ಐತಾ? ಇದಕ್ಕೆ ಆನ್ಸರ್ನ ನೀವು ಟಿಕ್ ಮಾಡಬಾರ್ದು ಸರ್. ಮತ್ತ ಇದಕ್ಕೆ ಇನ್ನೊಂದು ವಿಚಾರ ಮಾಡ್ಬೇಕು. ಏನ್ ವಿಚಾರ ಮಾಡ್ಬೇಕಪ್ಪ ಅಂದ್ರೆ ಭಾನುವಾರ ಆಯ್ತು, ಓಕೆ ಆಯ್ತು. 2025 ಇದ್ರ ಒಳಗಡೆ ಎಲ್ಲರ ಅಧಿಕ ವರ್ಷಗಳು ಬರ್ತಾವ ಚೆಕ್ ಮಾಡ್ಬೇಕು. 2021 ಆದ್ಮೇಲೆ ಇದು 21 ಅಧಿಕ ವರ್ಷ ಅಲ್ಲ, 22 ಅಲ್ಲ, 23 ಅಲ್ಲ, 24 ಹೋದ ವರ್ಷ ಅಧಿಕ ವರ್ಷ ಆಯ್ತು. ಹೌದಾ? 24 ಅಚ್ಚು ವರ್ಷ ಏನಾಗುತ್ತಪ್ಪ ಅಂದ್ರೆ ಅಧಿಕ ವರ್ಷ ಆಯ್ತು 24. ಈ ಅಧಿಕ ವರ್ಷದ ಬಂದಾಗ ಒಂದು ದಿನ ಹೆಚ್ಚಿಗೆ ಬರ್ತೈತಲ್ಲ, ಹೀಗಾಗಿ ಒಂದು ದಿನ ನಾವು ಪ್ಲಸ್ ಮಾಡ್ಬೇಕು. ಮತ್ತೆ ಇಲ್ಲಿ 4 ದಿನ ಮುಂದಕ್ಕೆ ಹೋಗ್ಬೇಕಾಗಿತ್ತಾ? ಅಧಿಕ ವರ್ಷಗಳು ಎಷ್ಟು ಆಗ್ತಾವು ಅಷ್ಟರ ದಿನಗಳನ್ನ ನಾವು ಮತ್ತೆ ಪ್ಲಸ್ ಮಾಡ್ಬೇಕಾಗ್ತದೆ. 4 1 5. ಹಾಗಾದ್ರೆ ಭಾನುವಾರಕ್ಕೆ 5 ದಿನ ಮುಂದಕ್ಕೆ ಹೋದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಹಾಗಾದ್ರೆ ಆನ್ಸರ್ ಏನು ಬರ್ಬೇಕಪ್ಪ ಅಂದ್ರೆ ಈಗ ಶುಕ್ರವಾರ ಬರ್ಬೇಕು. ಶುಕ್ರವಾರ ಬೇಕಾದ್ರೆ ಈ ಚಾಪ್ಟರ್ ಹೇಳಿದ್ದೀನಿ. ಕ್ಯಾಲೆಂಡರ್ ಭಾಳ ಸಿಂಪಲ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀ ಹೇಳಿದ್ರೆ ಸಾಕು, ನೀವು ಯಾವಾರ ಹುಟ್ಟಿರಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತದೆ. ಆ ಥರ ಸಿಂಪಲ್ ಆಗಿ ಕೂಡ ಹೇಳ್ಕೊತ ಹೋಗಿರ್ತೀವಿ. ಅಲ್ಲಿ ನೋಡ್ಕೊತಾ ಬರೀ ಚಾಪ್ಟರ್ ನೋಡ್ಬೇಕು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಡೈರೆಕ್ಷನ್ಸ್, ದಿಕ್ಕುಗಳ ಮೇಲೇನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಿರ್ತಾನೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ನೋಡ್ರಿ, ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ 8 ಕಿಲೋಮೀಟರ್ ಹೋಗ್ತಾನಂತೆ. ರವಿ ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೋಬೇಕು. ಉತ್ತರ ದಿಕ್ಕ ಅಂದ್ರೆ ಮೇಲೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ 8 ಕಿಲೋಮೀಟರ್ ಹೋದ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್. ತನ್ನ ಬಲಕ್ಕೆ ಲೆಫ್ಟ್ ರೈಟ್ ರೂಲ್ಸ್ ಗಳನ್ನ 1 ಡಿಗ್ರಿಯಿಂದ ಒಂದು ಮೇನ್ ದಿಕ್ಕಿನಿಂದ ಇನ್ನೊಂದು ಮೇನ್ ದಿಕ್ಕಿಗೆ ಎಷ್ಟು ಡಿಗ್ರಿ ಇರ್ತದ ಅವೆಲ್ಲವೂ ಬೇಸಿಕ್ಸ್ ನಾನು ಆಲ್ರೆಡಿ ಚಾಪ್ಟರ್ ವೈಸ್ ನಾಗೆ ಹೇಳಿಬಿಟ್ಟಿದ್ದೀನಿ. ನೋಡ್ರಿ, ಮುಖ ಮಾಡಿ ನಿಂತಿದ್ದಾನೆ, 8 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ, ಬಲ ಅಂತಂದಾಗ ಈ ಸೈಡ್ ತಿರುಗಿಸು. ಬಲಕ್ಕೆ ಎಷ್ಟಪ್ಪ ಅಂದ್ರೆ 4 ಕಿಲೋಮೀಟರ್ ಹೋದ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ನಂತರ ಮತ್ತೆ ಬಲಕ್ಕೆ ತಿರುಗಿ 8 ಕಿಲೋಮೀಟರ್. ನಂತರ ಮತ್ತೆ ಬಲಕ್ಕೆ ಇಲ್ಲಿ ನಿಂತರ ಬಲ ಅಂತಂದ್ರೆ ಕೆಳಗಡೆ ಮತ್ತೆ 8 ಕಿಲೋಮೀಟರ್ ಬಂದ. ಇಲ್ಲಿ ಎಷ್ಟು ಇರ್ತದೋ ಇಲ್ಲಿ ಅಷ್ಟೇ ಇರ್ತದೆ, 8 ಕಿಲೋಮೀಟರ್ ನಡೀತಾನೆ. ಪುನಃ ಎಡಕ್ಕೆ ತಿರುಗ್ತಾನೆ. ಪುನಃ ಎಡಕ್ಕೆಪ್ಪ ಅಂದ್ರೆ ಈ ತರ ಬರ್ತಿರ್ತಾನಂದ್ರೆ ಇದು ಲೆಫ್ಟ್ ಇದು ರೈಟ್ ಆಗ್ತದೆ. ಪುನಃ ಎಡಕ್ಕೆ ತಿರುಗಿದ್ನಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಹೋಗ್ತಾನೆ. 10 ಕಿಲೋಮೀಟರ್ ನಡೀತಾನೆ. ಈಗ ರವಿ ಅವನ ಮನೆಯಿಂದ ನಡುವಿನ ಅಂತರ ಎಷ್ಟು ಅಂತ ಕ್ವಶನ್ಸ್ ನ ಕೇಳ್ಯಾರ. ಇದು ಆರಂಭ ಸ್ಥಳ, ಇದು ಏನಪ್ಪ ಅಂದ್ರೆ ಅಂತ್ಯ ಸ್ಥಳ. ಹಾಗಾದ್ರೆ ಇದು ಇಲ್ಲಿಂದ ಇದು 4 ಅದಂದ್ರೆ ಇದು 4 ಇರ್ತದೆ. ಇದು ಟೋಟಲ್ 10 ಐತಿ. 10 1 4 ಎಷ್ಟಪ್ಪ ಅಂದ್ರೆ 14 ಕಿಲೋಮೀಟರ್. ಹಾಗಾದ್ರೆ ಆತನ ಡಿಸ್ಟೆನ್ಸ್ ಎಷ್ಟಾಗಿರ್ತದಪ್ಪ ಅಂದ್ರೆ 14 ಕಿಲೋಮೀಟರ್ ಆಗಿರ್ತದೆ. ವಿತ್ ಆನ್ಸರ್ ನೋಡ್ರಿ ಯಾವ ತರಪ್ಪ ಅಂದ್ರೆ ರವಿಯು ತನ್ನ ಮನೆಯಿಂದ ಉತ್ತರ ದಿಕ್ಕಿಗೆ 8 ಕಿಲೋಮೀಟರ್ ಹೋಗ್ತಾನೆ, ಮುಖ ಮಾಡಿ 8 ಕಿಲೋಮೀಟರ್ ನಡೀತಾನೆ. ನಂತರ ಬಲಕ್ಕೆ ತಿರುಗ್ತಾನೆ, ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ಬರ್ತಾನೆ. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಇಲ್ಲಿ ಲೆಫ್ಟ್
ಕೆಳಗಿಂದು ರೈಟ್. ರೈಟ್ ಅಂದ್ರೆ 18 ಕಿಲೋಮೀಟರ್ ಬರ್ತಾನೆ. ಪುನಃ ಎಡಕ್ಕೆ, ಪುನಃ ಈ ಕಡೆಯಿಂದ ಬರ್ತದನಪ್ಪ ಅಂದ್ರೆ ಇದು ಲೆಫ್ಟ್, ಇದು ರೈಟ್ ಅಂತ ಕರಿತೀವಿ. ಹಾಗಾದ್ರೆ ಪುನಃ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ನಡೀತಾನೆ. ಈಗ ರವಿಯು ಅವನ ಮನೆಯಿಂದ, ಇದು ಆರಂಭ ಸ್ಥಳ, ಇದು ಅಂತ್ಯ ಸ್ಥಳ, ಇಲ್ಲಿ ನಿಂತ್ರೆ ಇಲ್ಲಿಗೆ ಎಷ್ಟು ದೂರ ಅದಾನಂತೆ ಕ್ವಶನ್ಸ್ ಕೇಳ್ದಾನ. ಇಲ್ಲಿ ಇದು 4 ಅದಂದ್ರೆ ಇದನ್ನು 4 ಇರ್ತದೆ ಇಲ್ಲಿ ತನ. ಇದು ಮುಂದಿನ 10, 10 1 4 14 ಕಿಲೋಮೀಟರ್. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನಿಮ್ಗೆ ಏನಪ್ಪಾ ಅಂದ್ರೆ ಇದು ಡೈರೆಕ್ಷನ್ಸ್ ರಿಲೇಟೆಡ್ ಕೇಳುವಂತ ಒಂದು ಪ್ರಶ್ನೆ. ಇಲ್ಲಿ ಇನ್ನೊಂದು ಡೈರೆಕ್ಷನ್ಸ್ ರಿಲೇಟೆಡ್ ಒಳಗಡೆ ಡಿಗ್ರಿಗಳ ಮೇಲೆ ಕ್ವಶನ್ಸ್ ಕೇಳ ನೋಡಿ. ಒಬ್ಬ ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಾನಂತ, ಉಪ ದಿಕ್ಕುಗಳ ಮೇಲೆ. ಈ ತರ ಒಂದು ದಿಕ್ಕುಗಳನ್ನ ಹಾಕೋಬೇಕಪ್ಪ ಅಂದ್ರೆ ಒಂದು ಪ್ಲಸ್ ಹಾಕೋಬೇಕು. ನೆಕ್ಸ್ಟ್ ನಡು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಹಾಕೋಬೇಕು. ನಿನ್ನ ಬಲಕ್ಕಿರುವುದೇ ಪೂರ್ವ, ನಿನ್ನ ಎಡಕ್ಕಿರುವುದೇ ಪಶ್ಚಿಮ, ಮೇಲಿರುವುದೇ ಉತ್ತರ, ಕೆಳಗಿರುವುದೇ ದಕ್ಷಿಣ. ವೀಣಾ ಅಂತ ಒಂದು ಹುಡುಗಿ ಹೆಸರು ನೆನ್ಪಿಡ್ಬೇಕು, VENA ಅಂತೇಳಿ. ಇದು ವಾಯುವ್ಯ, ಇದು ಈಶಾನ್ಯ, ಇದು ನೈಋತ್ಯ, ಇದು ಆಗ್ನೇಯ ಅಂತೇಳಿ. ಇನ್ನು ನಮಗೆ ಹೇಳ್ತಾರ ಅವರು, ಒಬ್ಬ ಮನುಷ್ಯ ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಈಶಾನ್ಯ ಎಲ್ಲಿದೆ? ಇಲ್ಲಿದೆ, ಈಶಾನ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣಾವಕ್ಕಾಗಿ 90 ಡಿಗ್ರಿ ತಿರುಗ್ತಾನೆ. ಪ್ರದಕ್ಷಿಣ ಅಂದ್ರೇನು? ಗಡಿಯಾರದ ಮುಂದುವರಿಕೆ. ಇಲ್ಲಿ ನಿಂತ ಒಂದು ಉಪದಿಕ್ಕದಿಂದ ಇನ್ನೊಂದು ಉಪದಿಕ್ಕಿಗೆ ತಿರುಗಿದಾಗ ಇಲ್ಲಿ 90 ಡಿಗ್ರಿ ಬಂದ. ಹಾಗಾದ್ರೆ ಇಲ್ಲಿಂದ 45, ಇಲ್ಲಿಂದ 45 ಇರ್ತದೆ. ಹಾಗಾದ್ರೆ 90 ಡಿಗ್ರಿ. ತದನಂತರ ಇಲ್ಲಿ ಬಂದು ತಿರುಗಿ ನಿಂತಾನ. ನೆಕ್ಸ್ಟ್ ಏನ್ ಮಾಡ್ತಾನ? ಅಪ್ರದಕ್ಷಿಣಾವಕ್ಕಾರವಾಗಿ 135 ಡಿಗ್ರಿ ತಿರುಗಿತಾನ. ಒಳ್ಳೆ ಅಪ್ರದಕ್ಷಿಣವಾಗಿ 135 ಡಿಗ್ರಿ ತಿರುಗಿತಾನಂತ. ಇಲ್ಲಿಂದ ಏನ್ ಮಾಡಿಸೋದವನ್ನ, ಇಲ್ಲಿಂದ ಎಷ್ಟಾಯ್ತು ಅಂದ್ರೆ ಇದು 90 ಆಯ್ತು. ಇಲ್ಲಿ ಬಂದು ನಿಂತಿದ್ದ, ಹೊಳ್ಳಿ ಮತ್ತೆ ಅಪ್ರದಕ್ಷಿಣ ಅಂದ್ರೆ ಹೊಳ್ಳಿ ರಿವರ್ಸ್ ಅಂತ ಇಲ್ಲಿ ಬಂದು ನಿಂತ ಮತ್ತೆ ಈಶಾನ್ಯಕ್ಕೆ. ಮುಂದೆ ಇನ್ನ ಎಷ್ಟು? ಇದು 90 ಬಂದಾನ, ಇನ್ನ 135 ಡಿಗ್ರಿ ಹೋಗ್ಬೇಕವ. 90 ಬಂದಾನ. ಹಾಗಾದ್ರೆ ಆಲ್ರೆಡಿ 135 ಒಳಗಡೆ 90 ಬಂದ್ಬಿಟ್ಟಾನ. ಇನ್ನ ಎಷ್ಟು ಉಳಿತು ನೋಡ್ರಿ. 10ರಾಗ 13ರಾಗ 9 ಕಳೆದ್ರೆ ಇದು 5ಕ್ಕೆ 5 ಅಲ್ಲ. ಇಲ್ಲಿ ಇನ್ನ 10ರಾಗ 13ರಾಗ 9 ಕಳೆದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ 4 ಉಳಿತೈತೆ. ಅಂದ್ರೆ ಇನ್ನ 45 ಡಿಗ್ರಿ ಹೋಗ್ಬೇಕ. ಇನ್ನ 45 ಡಿಗ್ರಿ ಬಂದಪ್ಪ ಅಂದ್ರೆ ಇಲ್ಲಿ ಬಂದಪ್ಪ ಅಂದ್ರೆ ಟೋಟಲ್ 135 ಡಿಗ್ರಿ. ಹಾಗಾದ್ರೆ ಇದು ಯಾವ ದಿಕ್ಕಿಗೆ ಆತ ಇರ್ತಾನಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ನಮ್ಗೆ ಅವನು ಯಾವ ದಿಕ್ಕನ್ನು ಎದುರಿಸ್ತಿರ್ತಾನಪ್ಪ ಅಂದ್ರೆ ಉತ್ತರ ದಿಕ್ಕನ್ನ ಎದುರಿಸ್ತಿರ್ತಾನೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದು ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರದಕ್ಷಿಣಾವಕ್ಕಾರವಾಗಿ ಫಸ್ಟ್ಗೆ 90 ಡಿಗ್ರಿ ಬಂದ, ಒಳ್ಳೆ ಅಪ್ರದಕ್ಷಿಣವಾಗಿ 135 ಡಿಗ್ರಿ ತಿರುಗ್ತಾನೆ. ಅವನು ಈಗ ಯಾವ ದಿಕ್ಕನ್ನು ಎದುರಿಸ್ತಿರ್ತಾನಪ್ಪ ಅಂದ್ರೆ ಉತ್ತರ ದಿಕ್ಕು. ಈ ದಿಕ್ಕುಗಳಿಗೆ ಸಂಬಂಧಿಸಿದಂತ ಎಡ ಬಲ ಯಾವುದು, ದಿಕ್ಕು ಯಾವುದು, ಒಂದು ಮೇನ್ ದಿಕ್ಕಿನಿಂದ ಇನ್ನೊಂದು ಮೇನ್ ದಿಕ್ಕಿಗೆ ಎಷ್ಟು ಡಿಗ್ರಿ ಇರ್ತದ, ಉಪದಿಕ್ಕಿನಿಂದ ಯಾವ ತರ, ಒಂದು ಮೇನ್ ದಿಕ್ಕಿನಿಂದ ಉಪದಿಕ್ಕಿಗೆ ಎಷ್ಟು ಡಿಗ್ರಿ ಇರ್ತದ, ಎಲ್ಲ ಕ್ಲಿಯರ್ ಕಟ್ ಆಗಿ ಈ ಚಾಪ್ಟರ್ಗಳನ್ನ ಹೇಳಿದ್ದೀನಿ. ತಾವು ನೋಡ್ಕೋಬಹುದು ಡೈರೆಕ್ಷನ್ಸ್ ರಿಲೇಟೆಡ್ ಒಳಗಡೆ. ಇನ್ನು ನೆಕ್ಸ್ಟ್ ಬರುವುದು ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ವ್ಯಾನ ನಕ್ಷೆಗಳು. ವ್ಯಾನ್ ನಕ್ಷೆಗಳ ಮೇಲಂತೂ 2 ರಿಂದ 3 ಕ್ವಶನ್ಸ್ಗಳು ಬರುವೆ. ಕ್ವಶನ್ಸ್ ಏನ್ ಕೊಟ್ಟಿರ್ತಾನೆ? ಕೆಳಗಿನ ವ್ಯಾನ್ ನಕ್ಷೆಗಳು ಪ್ರಶ್ನೆಗಳಲ್ಲಿ ಕೊಟ್ಟಿರುವ 3 ವ್ಯಕ್ತಿ ವಸ್ತುಗಳಿರುವ ಸಂಬಂಧವನ್ನು ಸೂಚಿಸುತ್ತವೆ. ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಆಯ್ಕೆ ಮಾಡ್ರಿ ಅಂತ ಕೊಟ್ಟರು. ಇಲ್ಲಿ ಒಂದಿಷ್ಟು ಎಪ್ಪತ್ತನ ಎ ಇಂದ ಹಿಡಿದು ಎಪ್ಪತ್ತನ ವ್ಯಾನ್ ನಕ್ಷೆಗಳನ್ನು ಕೊಟ್ಟನ. ಒಟ್ಟು ಕೆಳಗಡೆ ಕ್ವಶನ್ಸ್ ನ ಕೊಟ್ಟಿರ್ತಾನೆ. ಹಣ್ಣುಗಳು, ಸೇಬು, ಮಲ್ಲಿಗೆ. ಇಲ್ಲಿ ನಾನು ಕ್ವಶನ್ಸ್ ನ ಇಲ್ಲಿ ಇನ್ನೊಂದ್ಸತ ತಗೋತೇನೆ, ಯಾಕಂದ್ರೆ ಪ್ರತಿಯೊಂದ್ಸಲಾನು ನಾನು ಸರ್ಸ್ಬೇಕಾಗ್ತದ. ಇಲ್ಲಿ ಕ್ವಶನ್ಸ್ಗಳಿದಾವೆ ಆಲ್ರೆಡಿ. ಏನಪ್ಪಾ ಅಂದ್ರ ಏನ್ ಕೊಟ್ಟಿದಾರ? ಹಣ್ಣುಗಳು, ಸೇಬು, ಮಲ್ಲಿಗೆ. ಇದನ್ನ ಸೂಚಿಸುವಂತ ಒಂದು ಯಾವ್ದಪ್ಪ ಅಂದ್ರ ವ್ಯಾನ ನಕ್ಷೆ ಸರಿಯಾಗಿದ್ದು ಯಾವ್ದಪ್ಪ ಅಂದ್ರ ಅವ್ರು ಹೇಳಿದ್ರು ಹಣ್ಣುಗಳು, ಸೇಬು, ಮಲ್ಲಿಗೆ. ನೋಡ್ರಿ, ಹಣ್ಣುಗಳು, ಸೇಬು, ಮಲ್ಲಿಗೆ ಹೊರುವುದು, ಇದು ಹಣ್ಣು ಅಂತ ತಗೋಕ್ ಬರಂಗಿಲ್ಲ. ಹಣ್ಣದ ಒಳಗಡೆ ಸೇಬು ಬರ್ತೈತೆ, ಓಕೆ, ಮಲ್ಲಿಗೆ ಬರಲ್ಲ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದ. ಇನ್ನು ಬಿ ಇದು ಬರಲ್ಲ, ಸಿ ಇದು ಕೂಡ ಬರಲ್ಲ. ಸರ್ ನಾವು ಕರೆಕ್ಟ್ ಇದ್ದಿದ್ದು ಆನ್ಸರ್ ಅಷ್ಟೇ ಹೇಳ್ಕೊತ ಹೋಗ್ಬಿಡ್ತೀವಿ ನೋಡ್ರಿ. ಇದಕ್ಕೆ ಯಾವ್ದಾದ್ರು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಡಿ ಸರಿ ಉತ್ತರ ಆಗ್ತದೆ. ಸರ್ ಡಿ ಯಾಕೆ ಕರೆಕ್ಟ್? ಅವ್ರೇನ್ ಹೇಳಿದ್ರು? ಹಣ್ಣುಗಳು, ಸೇಬು, ಮಲ್ಲಿಗೆ ಅಂತ. ಹಣ್ಣುಗಳ ಒಳಗಡೆ ಯಾವ್ದು ಬರ್ತದೆ? ಇದು ಹಣ್ಣು ಅಂತ ಬರ್ರಿ. ಹಣ್ಣುಗಳ ಒಳಗಡೆ ಯಾವ್ದು ಬರ್ತದೆ? ಸೇಬು ಹಣ್ಣು ಬರ್ತದೆ. ಮಲ್ಲಿಗೆ ಏನಾಗ್ತದ? ಸಪ್ರೇಟ್, ಇದು ಹೂವು. ಹೀಗಾಗಿ ಹಣ್ಣುಗಳ ಒಳಗಡೆ ಸೇಬು ಹಣ್ಣು ಬರ್ತದ, ಮಲ್ಲಿಗೆ ಏನಾಗ್ತದಪ್ಪ ಒಂದು ಸಪ್ರೇಟ್ ಇರ್ತದ. ಹೀಗಾಗಿ ಇದಕ್ಕೆ ಡಿ ಸರಿ ಉತ್ತರ ಆಗ್ತದೆ. ಒಂದೇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ. ನೆಕ್ಸ್ಟ್ ಇದರೇ ಪ್ರಶ್ನೆ ಒಳಗಡೆ ನಿಮ್ಗ ನೆಕ್ಸ್ಟ್ ಏನ್ ಕೇಳೋಣ? ಇನ್ನೊಂದು ಕೇಳೋಣ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಜಿಂಕೆ ಅಂತ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಜಿಂಕೆ. ಇದಕ್ಕ ನೀವು ಈ ಚಿತ್ರವನ್ನ ನೋಡ್ಕೊತ ಬರಬೇಕು. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಜಿಂಕೆ ಅಂತ. ಇದಕ್ಕ ಸರಿ ಉತ್ತರ ಯಾವುದನ್ನ ಆನ್ಸರ್ನ ನೀವು ಚೂಸ್ ಮಾಡ್ಬೇಕಪ್ಪ ಅಂತ ನೋಡ್ಕೊತ ಬಂದಾಗ ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಅದರ ಒಳಗಡೆ ಜಿಂಕೆಗಳು ಅಂತ ಬರ್ತದೆ. ಕಾಡು ಪ್ರಾಣಿಗಳ ಒಳಗಡೆ ಬರೀ ಸಸ್ಯಾಹಾರಿಗಳು ಅಷ್ಟೇ ಇರುವುದಿಲ್ಲ. ಇದ್ರ ಒಳಗಡೆ ಸ್ವಲ್ಪ ತಗೊಂಡಪ್ಪ 3 ಬರಂಗಿಲ್ಲ. ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ಯಾಕಪ್ಪ ಅಂದ್ರೆ ಇದು ಏನಪ್ಪಾ ಅಂದ್ರೆ ಕಾಡು ಪ್ರಾಣಿಗಳು. ಆ ಕಾಡು ಪ್ರಾಣಿಗಳ ಒಳಗಡೆ ಒಂದಿಷ್ಟು ಏನದಪ್ಪ ಅಂದ್ರೆ ಸಸ್ಯಾಹಾರಿಗಳಿದಾವೆ. ಸಸ್ಯಾಹಾರಿಗಳ ಒಳಗಡೆ ಒಂದಿಷ್ಟು ಏನಿದಪ್ಪ ಅಂದ್ರೆ ಜಿಂಕೆಗಳಿದಾವೆ.
ಸಸ್ಯಾಹಾರಿಗಳು, ಅದ್ರ ಒಳಗಡೆ ಒಂದಿಷ್ಟು ಕೆಲವು ಜಿಂಕೆ, ಎಲ್ಲವೂ ಸಸ್ಯಾಹಾರಿಗಳು, ಬರೀ ಜಿಂಕೆಗಳೇನೇ ಇಲ್ಲ. ಹಾಗಾಗಿ ಇವು ಕಾಡು ಪ್ರಾಣಿಗಳ ಒಳಗಡೆನೆ ಬರ್ತಾವೆ. ಯಾವಪ್ಪ ಅಂದ್ರೆ ಜಿಂಕೆಗಳು ಇವೆಲ್ಲ. ಹೀಗಾಗಿ ಆಪ್ಷನ್ಸ್ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಸಿ ಚಿತ್ರವನ್ನೇ ಇಲ್ಲಿ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ. ಇಲ್ಲಿ ಎಪ್ಪತ್ತು ಹಾಕಕ್ ಬರಲ್ಲ. ಇದು ಕಾಡು ಪ್ರಾಣಿಗಳು ಅಂದ್ರೆ ಸಸ್ಯಾಹಾರಿಗಳೇ ಬೇರೆ, ಜಿಂಕೆಗಳೇ ಬೇರೆ, ಇದು ಬರಲ್ಲ. ಇವು ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಕಾಡು ಪ್ರಾಣಿಗಳು ಎಲ್ಲವೂ ಸಸ್ಯಾಹಾರಿಗಳನ್ನೇ ಬರಂಗಿಲ್ಲ. ಹೀಗಾಗಿ ಇದು ಹೋಯ್ತು. ಇವು ಅದು ಆಪ್ಷನ್ಸ್ ಆಗಲ್ಲ. ಇದು ಕಾಡು ಪ್ರಾಣಿಗಳು, ಹೊರಗ ಕೆಲವು ಕಾಡು ಪ್ರಾಣಿಗಳ ಒಳಗೆ ಕೆಲವು ಸಸ್ಯಾಹಾರಿಗಳಿದಾವೆ. ಓಕೆ, ಆ ಕೆಲವು ಸಸ್ಯಾಹಾರಿಗಳೊಳಗೆ ಇದನ್ನು ಸ್ವಲ್ಪ ಸರಿ ಅನ್ಸಂಗಿಲ್ಲ, ಅದಕ್ಕೋಸ್ಕರ ಇದನ್ನ ಸ್ಕಿಪ್ ನಾನು ಮಾಡ್ತೀನಿ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇದನ್ನೇ ಪ್ರಶ್ನೆ ಒಳಗಡೆ ಮೂರ್ ಕ್ವಶನ್ಸ್ನ ಕೇಳಿರ್ತಿರ್ತಾನೆ. ಏನಪ್ಪಾ ಅಂದ್ರೆ ಕೊಟ್ಟಿರುವ ವೆನ್ನಕ್ಷವು ಪ್ರತಿನಿಧಿಸುವಂತ ಸರಿಯಾದ ವಸ್ತುಗಳ ವ್ಯಕ್ತಿಗಳ ಸಮೂಹ ಯಾವುದು? ಇಲ್ಲೇ ಒಂದು ಕ್ವಶನ್ಸ್ನ ಕೊಟ್ಟಾನೆ. ಈ ವೆನ್ನಕ್ಷೆ, ಇದೊಂದು ವೆನ್ನಕ್ಷೆ ಐತಿ. ಇದ್ರ ಒಳಗಡೆ 2 ಮತ್ತು ಸಣ್ಣ ವೃತ್ತದವು. ಟೇಬಲ್, ಕಲ್ಲು, ಬೆಣ್ಣೆ. ನೋಡ್ರಿ, ಇದನ್ನ ಟೇಬಲ್ ಅಂತ ತಗೊಂಡಿರ್ತೀವಿ. ಇದು ಕಲ್ಲ, ಇದು ಬೆಣ್ಣೆ, ಇದು ಸಪ್ರೇಟ್ ಅಂತೂ ಬರಲ್ಲ. ಟೇಬಲ್ಲೇ ಬೇರೆ, ಕಲ್ಲೇ ಬೇರೆ, ಬೆಣ್ಣೆನೇ ಬೇರೆ ಅಂತ ಬರ್ಬೇಕಾಗಿತ್ತು, ಬರಲಿಲ್ಲ. ಇನ್ನು ಶಿಕ್ಷಕರು, ಕವಿಗಳು, ರೈತರು ಅಂತೇಳಿ ಇದೆ. ಶಿಕ್ಷಕರು, ಕವಿಗಳು, ರೈತರು. ಇವರು ಶಿಕ್ಷಕರ ಒಳಗಡೆ ಒಂದಿಷ್ಟು ಜನ ಕವಿಗಳಿರ್ತಾರೆ, ಒಂದಿಷ್ಟು ಜನ ಏನಂತಾರಪ್ಪ ಅಂದ್ರೆ ರೈತರು ಕೂಡ ಇರ್ಬೋದು. ಹಿಂಗಿರ್ಬೇಕಾಗಿತ್ತು, ಬಟ್ ಇದು ಕೂಡ ಆಗಲಿಲ್ಲ. ಇನ್ನು ನೆಕ್ಸ್ಟ್ ವಿಶ್ವ, ಸೌರವ್ಯೂಹ, ಮಂಗಳ. ಇದೊಂದು ವಿಶ್ವ ಅಂತ ಹೇಳ್ತಿರ್ತೀವಿ, ಹೌದಾ? ವಿಶ್ವ ಒಳಗಡೆ ಅದರ ಒಳಗಡೆ ಸೌರವ್ಯೂಹ ಒಳಗಡೆ ಮಂಗಳ ಅನ್ನೋದೊಂದು ಗ್ರಹ, ಹಿಂಗಿರ್ಬೇಕಾಗಿತ್ತು. ಇದು ಕೂಡ ಹೋಯ್ತು. ಹಾಗಾದ್ರೆ ಇದು ರೈಟ್ ಆನ್ಸರ್. ಇದು ಯಾಕೆ ರೈಟ್ ಆನ್ಸರ್ಪ್ಪ ಅಂದ್ರೆ ಫಾಸಿಲ್ಸ್ ಇಂಧನಗಳು. ಇದು ಫಾಸಿಲ್ ಇಂಧನಗಳ ಒಳಗಡೆ ಒಂದು ಡೀಸೆಲ್ ಬೇರೆ, ಒಂದು ಕಲ್ಲಿದ್ದಲು ಬೇರೆ. ಹೀಗಾಗಿ ಇದು ಸರಿ ಅನಿಸ್ತದೆ. ಹೀಗಾಗಿ ಆಪ್ಷನ್ಸ್ ಏನ್ ಹಾಕ್ಬೇಕಪ್ಪ ಅಂದ್ರೆ ಡಿ, ನೀವು ಸರಿ ಉತ್ತರವನ್ನ ಹಾಕ್ಬೇಕಾಗ್ತದೆ. ಇನ್ನ ನೆಕ್ಸ್ಟ್ ಇದನ್ನ ಬಿಟ್ರ ವೆನ್ನಕ್ಷಗಳನ್ನು ಬಿಟ್ರೆ ಮತ್ತೇನು ಕ್ವಶನ್ಸ್ ಕೇಳ್ತಿರ್ತಾನಪ್ಪ ಅಂದ್ರೆ ಇಲ್ಲಿ ಛೇದನ ಆಕೃತಿಗಳ ಮೇಲೆ ಕೂಡ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ. ರಿಲೇಟೆಡ್ ಬಿಟ್ವೀನ್ ಇದು ಏನಪ್ಪಾ ಅಂದ್ರೆ ನಾವು ವೆನ್ನಕ್ಷಗಳಂತಾನೆ ತಿಳ್ಕೊಬಹುದು. ಏನಪ್ಪಾ ಅಂದ್ರೆ ಈ ತರ ಒಂದು ವೃತ್ತ ಏನನ್ನು ಸೂಚಿಸ್ತದ ಅವರೇ ಕೊಟ್ಟಿರ್ತಾರೆ. ವೃತ್ತ ಭರತನಾಟ್ಯ ಕಲಾವಿದರನ್ನ ಸೂಚಿಸ್ತದ. ಇದು ಅದೇನಪ್ಪಾ ಅಂದ್ರೆ ಈ ತರ ಆಯತ ಇದೆಯಲ್ಲ, ಅದು ಕಥಕ್ ಕಲಾವಿದರನ್ನ. ನೆಕ್ಸ್ಟ್ ಚೌಕ ಏನಪ್ಪಾ ಅಂದ್ರೆ ಒಡಿಸಿ ಕಲಾವಿದರನ್ನ ಸೂಚಿಸ್ತದ. ಇದು ಈ ತರ ಲಂಬಕೋಣ ತ್ರಿಭುಜ ಯಕ್ಷಗಾನ ಕಲಾವಿದರನ್ನ ಸೂಚಿಸ್ತದ ಅಂತೇಳಿ ಅವರೇ ಕೊಟ್ಟಿರ್ತಾರೆ. ಕೊಟ್ಟ ಕ್ವಶನ್ ನಿಮ್ಗೆ ಒಂದು ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಭರತನಾಟ್ಯ ಮಾತ್ರ ಮಾಡುವ ಕಲಾವಿದರ ಒಟ್ಟು ಸಂಖ್ಯೆ ಎಷ್ಟು? ನೋಡ್ರಿ, ಭರತನಾಟ್ಯ ಮಾಡೋರು ಒಟ್ಟು ಅಷ್ಟೇ. ಭರತನಾಟ್ಯ ಮಾಡೋರು ಒಟ್ಟು ಕಲಾವಿದರು. ಭರತನಾಟ್ಯ ಮಾಡೋರು ಯಾರಿದ್ರಾಗ ವೃತ್ತದಲ್ಲಿ ಬರುವವರು ಎಲ್ಲರೂ ಭರತನಾಟ್ಯ ಮಾಡೋರೆ. ಭರತನಾಟ್ಯ ಮಾತ್ರ ಮಾಡೋರು ಒಂದು ಕ್ವಶನ್ಸ್ ನ ಕೇಳ್ತಾರಲ್ಲ ಅವರು. ನೋಡ್ರಿ, ಭರತನಾಟ್ಯ ಮಾತ್ರ ಮಾಡುವ ಕಲಾವಿದರು ಒಟ್ಟು ಎಷ್ಟು? ಭರತನಾಟ್ಯ ಮಾಡೋರು ಅಷ್ಟೇ ಎಷ್ಟು ಅಂತ ಕ್ವಶನ್ಸ್ ನ ಕೇಳ್ಯಾರ. ಇಲ್ಲಿ 16 ಐತಿ, ಇದು 16. ಇನ್ನ ನೆಕ್ಸ್ಟ್ ನೋಡ್ರಿ, ಭರತನಾಟ್ಯ ಮಾತ್ರ ಮಾಡುವ ಕಲಾವಿದರ ಒಟ್ಟು ಸಂಖ್ಯೆ. ಭರತನಾಟ್ಯ ಮಾಡೋರು ಮಾತ್ರ ಇವರು. ಇದನ್ನ ಬಿಟ್ರ 16 ರೈಟ್ ಆನ್ಸರ್ನ ಹಾಕಿಬಿಡ್ಬೇಕು ನೀವು. ಭರತನಾಟ್ಯ ಮಾತ್ರ ಅಂತ ಕ್ವಶನ್ಸ್ ನ ಕೊಟ್ಟಿದ್ದ ಅಂದ್ರೆ ಭರತನಾಟ್ಯ ಮಾತ್ರ ಅಂದ್ರೆ 16 ರೈಟ್ ಆನ್ಸರ್ ಆಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸರ್, ನಾವು ಇದನ್ನ 12 ತಗೋತೀನಿ. ಭರತನಾಟ್ಯ 12 ಭರತನಾಟ್ಯ ಜನ ಮಾಡ್ತಾರೆ. ಈ 3, 1, 10, 2 ಇವರು ಕೂಡ ಭರತನಾಟ್ಯ ಒಳಗಡೆ ಬರ್ತಾರೆ. ಬಟ್ ಇವರು ಬೇರೆ ಬೇರೆ ಡ್ಯಾನ್ಸಸ್ ಗಳನ್ನು ಕೂಡ ಮಾಡಾಕ್ತಾರ. ಅದಕ್ಕೋಸ್ಕರ ಇವ್ರನ್ನ ನಾವು ರೈಟ್ ಆನ್ಸರ್ ನ ಹಾಕ್ಬಾರ್ದು. ಭರತನಾಟ್ಯ ಮಾತ್ರ ಅಂತ ಒಂದು ವರ್ಡ್ ಯೂಸ್ ಮಾಡ್ಯಾರ ಅಂದ್ರೆ 16 ಇವ್ರು. ಮತ್ತೆ ಯಾವುದೇ ಭರತನಾಟ್ಯ ಬಿಟ್ರ ಯಾವುದೇ ಡ್ಯಾನ್ಸಸ್ ಗಳನ್ನ ಅವರು ಮಾಡಂಗಿಲ್ಲ. ಇದಕ್ಕ ಆಪ್ಷನ್ಸ್ 16 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಸಂಖ್ಯೆ 1 ಇದನ್ನ ಪ್ರತಿನಿಧಿಸುವುದು. ಅದರ ಒಳಗಡೆ ನೋಡ್ರಿ ಸಂಖ್ಯೆ 1 ಏನನ್ನು ಪ್ರತಿನಿಧಿಸ್ತದೆ ಅಂತ ಕ್ವಶನ್ಸ್ ನ ಕೇಳ್ಯಾರ. ಸಂಖ್ಯೆ 1 ಸಂಖ್ಯೆಯಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಂತ ಚಿತ್ರ ಒಳಗಡೆ 1 ಇದು ಭರತನಾಟ್ಯದಾಗೂ ಬರತೈತಿ. ನೆಕ್ಸ್ಟ್ ಕಥಕ್ ಡ್ಯಾನ್ಸಸ್ದಾಗೂ ಬರತೈತಿ. ಒಡಿಸಿ ಕಲಾವಿದರದಾಗೂ ಒಡಿಸಿ ಬರಲ್ಲ ಇಲ್ಲಿ. ಈ ಚೌಕದಾಗ ಬರಾಕತ್ತಿಲ್ಲ ನೋಡ್ರಿ. ಈ ಚೌಕದಾಗ 1 ಬರಾಕತ್ತಿಲ್ಲ, ಅದು ಕೂಡ ಅಬ್ಸರ್ವ್ ಮಾಡ್ಬೇಕು. ಈ ಚೌಕದಾಗ 1 ಬರಾಕತ್ತಿಲ್ಲ, ಹಾಗಾದ್ರೆ ಒಡಿಸಿ ಕಲಾವಿದರು ಬರಂಗಿಲ್ಲ. ಉಳಿಕಿದ್ದು ಇವ್ರು ಯಾರು? ಯಕ್ಷಗಾನ ಕಲಾವಿದರು. ಹಾಗಾದ್ರೆ ಯಾರ್ಯಾರು ಬರ್ಬೇಕು ಅನ್ನೋದು ನೆನಪಿಟ್ಕೊಡ್ರಿ ನೀವು. ಭರತನಾಟ್ಯದವ್ರು ಬರ್ಬೇಕು, ಕಥಕ್ ಕಲಾವಿದರು ಬರ್ಬೇಕು, ಯಕ್ಷಗಾನ ಕಲಾವಿದರು ಬರ್ಬೇಕು. ಹಾಗಾದ್ರೆ ನೋಡ್ಕೊಟ್ ಬರೋಣ. ಯಕ್ಷಗಾನ ಕಲಾವಿದರನ್ನು ಮಾತ್ರ, ಬರೀ ಯಕ್ಷಗಾನ ಕಲಾವಿದರನ್ನು ಅಷ್ಟೇ ಅಲ್ಲಿದ್ರಾಗ ಒಂದನೇದವರು ಬರ್ತಾರ. ಹೀಗಾಗಿ ಇದು ಹೋಯ್ತು. ಭರತನಾಟ್ಯದವರು ಬರ್ಬೇಕು, ಯಕ್ಷಗಾನ, ಭರತನಾಟ್ಯ ಹಾಗೂ ಒಡಿಸಿ ಕಲಾವಿದರು ಬರಬಾರ್ದು. ಒಡಿಸಿ ಕಲಾವಿದರು ಚೌಕ್ ಸೂಚಿಸ್ತತಿ, ಒಡಿಸಿ ಕಲಾವಿದರು ಬರಬಾರ್ದು. ಯಕ್ಷಗಾನ, ಭರತನಾಟ್ಯ ಹಾಗೂ ಕಥಕ್ ಕಲಾವಿದರು. ಹಾಗಾದ್ರೆ ಇಲ್ಲಿ ನೋಡ್ರಿ 4 ಪ್ರಕಾರದ ಕಲಾವಿದರು ಅಂತೂ ಬರಲ್ಲ, ಒಡಿಸಿ ಬರಂಗಿಲ್ಲ. ಹೀಗಾಗಿ ಆಟೋಮೆಟಿಕ್ ಏನಾಗ್ತೈತಿ, ಈಗ ಸಿ ಇದಕ್ಕೆ ಸರಿ ಉತ್ತರ ಆಗ್ಬಿಡ್ತದೆ. ಓಕೆ, ಇದನ್ನ ಈ ತರ ನಾವು ಆನ್ಸರ್ಸ್ ಗಳನ್ನ ಮಾಡ್ಕೋಬೇಕು. ಇನ್ ನೆಕ್ಸ್ಟ್ ಇದನ್ನ ಬಿಟ್ರೆ ಸರ್ ಗಡಿಯಾರದ ಮೇಲೆ ಕ್ವಶನ್ಸ್ ನ ಬರ್ತಲ್ಲ. ಗಡಿಯಾರದ ಮೇಲೆ ಏನ್ ಕ್ವಶನ್ಸ್ ಬರ್ತಾವಪ್ಪ ಅಂದ್ರೆ ಗಡಿಯಾರದಾಗ ಗಂಟೆ ಮುಳ್ಳು ಮುಂದಿದ್ದಾಗ, ಗಂಟೆ ಮುಳ್ಳು ಹಿಂದಿದ್ದಾಗ ಯಾವ ತರ ನಾವು ಮಾಡ್ಕೋಬೇಕು ಆನ್ಸರ್ಸ್.
ಗಡಿಯಾರದಲ್ಲಿ ಸಮಯ 3 ಗಂಟೆ 30 ನಿಮಿಷ ಆಗ್ಯದ. 3 ಗಂಟೆ 30 ನಿಮಿಷ ಆದಾಗ ಗಂಟೆ ಮುಳ್ಳು ಇಲ್ಲೇ ಇರ್ತೈತಿ 3ಕ್ಕ, ನಿಮಿಷದ ಮುಳ್ಳು ಆ 30 ಅಂದ್ರೆ 6ಕ್ಕೆ ಇರ್ತೈತಿ. ಇವೆರಡರ ನಡುವಿನ ಡಿಫ್ರೆನ್ಸ್ ತಗೋಬೇಕು ಅಂತ ಹೇಳಿ. ಎರಡರ ನಡುವಿನ ಡಿಫ್ರೆನ್ಸ್ ತೆಗೆದ್ರೆ 6 3 ಕಳೆದ್ರೆ 3 ಇಂಟು ಏನ್ ಮಾಡ್ಬೇಕಪ್ಪ ಅಂದ್ರೆ 30 ಮಾಡ್ಬೇಕು. 30 ಯಾಕೆ ಮಾಡ್ಬೇಕಪ್ಪ ಅಂದ್ರೆ 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ನಡುವಿನ ಎಷ್ಟು ಡಿಗ್ರಿ ಆಗಿರ್ತದಪ್ಪ ಅಂದ್ರೆ 30 ಡಿಗ್ರಿ ಆಗಿರ್ತದೆ ಅಂತ ಸಾಕಷ್ಟು ಬಾರಿ ಹೇಳಿನಿ. 33 90 ಡಿಗ್ರಿ. ಸರ್ 90 ಡಿಗ್ರಿ ಯಾವ್ದಂತೇಳಿ ಆನ್ಸರ್ ನೀವು ಇದನ್ನ ಹಾಕಿ ಬರಬಾರ್ದು, ಇದು ತಪ್ಪಾಗ್ತದೆ. ಯಾಕಪ್ಪ ಅಂದ್ರೆ ಗಡಿಯಾರ ಇದೊಂದು ಗಡಿಯಾರ ಅಂದ್ರೆ 3 ಗಂಟೆ ಅಂತಂದಾಗ ಇಲ್ಲಿ 3 ಇಲ್ಲಿ ಇರ್ತದ, 6 ಇಲ್ಲಿ ಇರ್ತದ. 3:30 ಅಂತಂದಾಗ ನಿಮಿಷದ ಮುಳ್ಳ 6ಕ್ಕೆ ಇರ್ತೈತಿ, ಗಂಟೆ ಮುಳ್ಳು 3ಕ್ಕೆ ಇರಂಗಿಲ್ಲ, ಸ್ವಲ್ಪ ಮುಂದಕ್ಕೆ ಬಂದಿರ್ತೈತಿ. ಹೌದಾ? ಹಾಗಾದ್ರೆ ಗಂಟೆ ಮುಳ್ಳು ಮುಂದಕ್ಕೆ ಚಲಿಸ್ದಂಗ ನಿಮಿಷದ ಮುಳ್ಳು ಮುಂದಕ್ಕೆ ಚಲಿಸ್ದಂಗ ಅದ್ರ ಹಿಂದ ಗಂಟೆ ಮುಳ್ಳು ಚಲಿಸ್ತಿರ್ತದಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮಿಷದ ಅರ್ಧವನ್ನ ಇದಾಗ ಕಳಿಬೇಕು. ನಿಮಿಷ ಎಷ್ಟೈತಿ? 30 ನಿಮಿಷ ಐತಿ. 30 ನಿಮಿಷನ ಅರ್ಧ ಮಾಡ್ಕೋ. 30 ನಿಮಿಷದ ಅರ್ಧ ಎಷ್ಟಪ್ಪ ಅಂದ್ರೆ 15 ನಿಮಿಷ. 30 ನಿಮಿಷದ ಅರ್ಧ ಎಷ್ಟಪ್ಪ ಅಂದ್ರೆ 15 ನಿಮಿಷ. ಹಾಗಾದ್ರೆ ಬಂದಂತ ಆನ್ಸರ್ ಒಳಗಡೆ 15 ನಿಮಿಷನ ಕಳಿಬೇಕು ನೀವು. 90ರಾಗ ಇಲ್ಲಿ 15ನ ತೆಗೆದೋಗಿರಿ. 90ರಾಗ 15ನ ತೆಗೆದೋಗಿರಿ ಎಷ್ಟು ಬರ್ತದೆ ನೋಡ್ರಿ. 10ರಾಗ 5 ಕಳೆದ್ರೆ 5, 9ರಾಗ 2 ಕಳೆದ್ರೆ 7, 75 ಡಿಗ್ರಿ. ಹಾಗಾಗಿ ಸರಿ ಉತ್ತರ ಏನಪ್ಪಾ ಅಂದ್ರೆ 75 ಡಿಗ್ರಿ ಆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಆಗಿರ್ತದೆ. ಸರಿ, ಯಾಕಾಗ್ತದ ಏನಾಗ್ತದ ಅಂತೇಳಿ ನಾನು ಗಡಿಯಾರ ಚಾಪ್ಟರ್ ಹೇಳಿದ್ದೀನಿ. ಗಂಟೆ ಮುಳ್ಳು ಮುಂದಿದ್ದಾಗ ನಿಮಿಷ ಅರ್ಧವನ್ನು ಕೂಡಿಸ್ಕೋಬೇಕು. ಗಂಟೆ ಮುಳ್ಳು ಹಿಂದಿತ್ತಿ, ಇಲ್ಲಿ ಗಂಟೆ ಮುಳ್ಳು ಹಿಂದೈತಿ, ನಿಮಿಷದ ಮುಳ್ಳು ಮುಂದೈತಿ. ಗಂಟೆ ಮುಳ್ಳು ಹಿಂದಿತ್ತಪ್ಪ ಅಂದ್ರೆ ಕಳಿಬೇಕಾಗ್ತದ. ಎಲ್ಲಕ್ಕೂ ರೂಲ್ಸ್ ಇದಾವೆ. ಗಡಿಯಾರ ಒಳಗೆ ಮತ್ತು ಕನ್ನಡಿ ಪ್ರತಿಬಿಂಬ ಒಂದು ಕ್ವಶನ್ಸ್ನ ಕೇಳ್ತಾನೆ. 4 ರಿಂದ 5 ಕ್ವಶನ್ಸ್ಗಳು ಬರ್ತವೆ. ಭಾಳ ಸಿಂಪಲ್ ಆಗಿ ಕನ್ನಡಿ ಪ್ರತಿಬಿಂಬ ಕಂಡುಹಿಡ್ಕೋಬೇಕು. ಗಂಟೆ ಮುಳ್ಳು ನಿಮಿಷದ ಮುಳ್ಳು ಏನಾರ ಕನ್ನಡಿ ಪ್ರತಿಬಿಂಬ ಕೇಳಿದ್ನಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಮಯವನ್ನ 12 ಗಂಟೆಗಿಂತ ಕಡಿಮೆ ಕೊಟ್ಟಿದ್ನಪ್ಪ ಅಂದ್ರೆ 11 ಗಂಟೆ 60 ನಿಮಿಷದ ಒಳಗಡೆ ಕಳಿಬೇಕು. ಉದಾಹರಣೆಗೆ ಸರ್ ಗಡಿಯಾರದಲ್ಲಿ 2 ಗಂಟೆ 30 ನಿಮಿಷ ಆಗಿದೆ, ಕನ್ನಡಿ ಪ್ರತಿಬಿಂಬ ಎಷ್ಟು ಅಂತ ಕೊಟ್ಟನಪ್ಪ ಅಂದ್ರೆ 12ಕ್ಕಿಂತ ಕಡಿಮೆ ಐತಲ್ಲ, ಇದರ ಕಳಿಬೇಕು. 2 ಗಂಟೆ 30 ನಿಮಿಷ ಕೊಟ್ಟರಲ್ಲ, ಕಳೀರಿ. 11:60 ಕಳೀರಿ. 30ಕ್ಕೆ 35, 11ರಾಗ ಇಲ್ಲಿ 2 ಕಳೆದ್ರೆ 9, 9:30 ಆಗಿರ್ತದೆ ಸರ್ ಕನ್ನಡಿ ಪ್ರತಿಬಿಂಬ. ಈ ತರ ನೀವು ಕನ್ನಡಿ ಪ್ರತಿಬಿಂಬ ಎಲ್ಲವೂ ಕೂಡ ಏನ್ ಮಾಡಿದ್ದೀನಪ್ಪ ಅಂದ್ರೆ ಹೇಳಿದ್ದೀನಿ. ತಾವು ನೋಡ್ಕೊಂಡಿದ್ದೆ ಕರೆ ಆಗ್ತಪ್ಪ ಅಂದ್ರೆ ಈ NMMS ಎಕ್ಸಾಮ್ಸ್ಗಳನ್ನ ಕ್ಲಿಯರ್ಗಳನ್ನ ತಾವು ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ವಯಸ್ಸಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಬರ್ತವೆ. ನೀವು ಹೇಳಿದ್ರೆ ಭಾಳ ಚಾಪ್ಟರ್ಗಳದಾವೆ ವಯಸ್ಸಿಗೆ ಸಂಬಂಧಪಟ್ಟಂತ ಚಾಪ್ಟರ್. ಏನಂತಪ್ಪ ಅಂದ್ರೆ 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಈಗಿನ ವಯಸ್ಸಿನ 3ನೇ 1 ಭಾಗವಾಗಿತ್ತು. ಹಾಗಾದ್ರೆ ನನ್ನ ಈಗಿನ ವಯಸ್ಸು ಎಷ್ಟು ವರ್ಷಗಳಲ್ಲಿ? ಸರ್ ನೋಡ್ರಿ, 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಈಗ ಎಷ್ಟು ಪ್ರೆಸೆಂಟ್ ಐತಲ್ಲ ಅದರ 3ನೇ 1 ಭಾಗ ಆಗಿತ್ತು. ಅದಕ್ಕೋಸ್ಕರ ನಾ ಏನ್ ಮಾಡ್ತೀನಿ, ಇಲ್ಲಿ ನೋಡ್ರಿ 20 ವರ್ಷ ಹಿಂದಂದ್ರ 66ಕ್ಕೆ 20 ವರ್ಷ ತೆಗೆದ್ಬಿಟ್ರೆ ಅಂದ್ರೆ 46. 46 ಒಂದೇ 46, 46 ಮೂರ್ಲೆ ಇದ್ರ 3ನೇ 1 ಪಾಲಾಗಲ್ಲ. ಹೀಗಾಗಿ ಇದು ಆಪ್ಷನ್ಸ್ ಆಯ್ತು. ಇದಕ್ಕೆ 20 ವರ್ಷ ಕಳೆದ್ಬಿಟ್ನಪ್ಪ ಅಂದ್ರೆ 40 ವರ್ಷ ಬರ್ತದೆ ನೋಡ್ರಿ. 40ನ್ನ ಡಿವೈಡೆಡ್ ಬೈ 60 ಹಾಕೊಂಡೇವು ಅಂದ್ರೆ ನೋಡ್ರಿ 2 ಇದೇನಾಗ್ತೈತಿ, 2 2 4 2 3 3ನೇ 2 ಆಕೈತಿ. ಇದು ಕೂಡ ಬರಲಿಲ್ಲ. ಇಲ್ಲಿ ಈ ಪ್ರೆಸೆಂಟ್ 30 ವರ್ಷ ಅಂದ್ರೆ 20 ವರ್ಷಗಳ ಹಿಂದೆ ಅಪ್ಪ ಅಂದ್ರೆ ನನಗ ಎಷ್ಟು ವರ್ಷ ಇರ್ತಾವ? 20 ವರ್ಷಗಳ ಹಿಂದೆ ಅಪ್ಪ ಅಂತ ತೆಗೆದ್ಬಿಟ್ಟಪ್ಪ ಅಂದ್ರೆ ಎಷ್ಟು ವರ್ಷ ಆಗ್ತಾವ? 10 ವರ್ಷ ಆಗ್ತಾವ. 20 ವರ್ಷ ಹಿಂದೆ ಅಪ್ಪ ಅಂದ್ರೆ ನನಗೆ 10 ವರ್ಷ ಆಗ್ತಾವ. 10 ಡಿವೈಡೆಡ್ ಬೈ ಈಗಿಂದ ಎಷ್ಟೈತಿ? 30 ಐತಿ. 10 ಒಂದೇ 10, 10 ಮೂರ್ಲೆ 30. ಹಾಗಾದ್ರೆ 3ನೇ 1 ಆಯ್ತಲ್ಲ ಇಲ್ಲಿ. ಹಾಗಾದ್ರೆ ನಮ್ಗೆ ಈ ಪ್ರೆಸೆಂಟ್ ಎಷ್ಟು ವಯಸ್ಸಾಗಿರ್ತಪ್ಪ ಅಂದ್ರೆ 30 ವರ್ಷ. ಈ ತರ ನಿಮ್ಗೆ ಕ್ವಶನ್ಸ್ ಆನ್ಸರ್ ಮಾಡಕ್ ಕೊಡ್ಲಿಕ್ಕೂ ಕೂಡ ಆಪ್ಷನ್ಸ್ ಮೂಲಕ ಯಾವ ತರ ಮಾಡ್ಬೇಕು ಅಂತೇಳಿ ಎಲ್ಲವೂ ಏನ್ ಮಾಡಿದ್ದೀನಪ್ಪ ಅಂದ್ರೆ ಹೇಳಿಕೊಟ್ಟಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಇದೊಂದು ಹೇಳ್ತೀನಿ, ಹೇಳಿಕೆಗಳು ಮತ್ತು ತೀರ್ಮಾನಗಳ ಮೇಲೆ ಕ್ವಶನ್ಸ್ ಅಂತ ಕಂಪಲ್ಸರಿ ಬರ್ತಾವೆ. ಇದು ಬರ್ಲಿಕ್ಕಪ್ಪ ಅಂದ್ರೆ ಈ ಚಾಪ್ಟರ್ ಅಲ್ಲ. ಹೇಳಿಕೆಗಳು ಮತ್ತು ತೀರ್ಮಾನಗಳ ಮೇಲೆ ಅಂತ ಫಿಕ್ಸ್ ಕ್ವಶನ್ಸ್. ಇದು ಯಾವ ತರ ಕ್ವಶನ್ಸ್ ಅಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಹೇಳಿಕೆಗಳ ಮೇಲೆ ಏನ್ ಹಾಕ್ಬೇಕಪ್ಪ ಅಂದ್ರೆ ಡಯಾಗ್ರಾಮ್ಸ್ ಗಳನ್ನ ಹಾಕೋಬೇಕು. ಹೇಳಿಕೆಗಳ ಮೇಲೆ ಏನ್ ಹಾಕ್ಬೇಕಪ್ಪ ಅಂದ್ರೆ ಡಯಾಗ್ರಾಮ್ಸ್ ಗಳನ್ನ ಹಾಕ್ಬೇಕು. ನಿರ್ಣಯಗಳನ್ನ ಚೆಕ್ ಮಾಡ್ಕೋಬೇಕು. ಸರ್ ಎಲ್ಲ ಅಂತ ಬಂದಾಗ ಡಯಾಗ್ರಾಮ್ಸ್ ಗಳನ್ನ ಈ ತರ ಒಳಗಡೆ ಹಾಕೋಬೇಕು. ಕೆಲವು ಅಂತ ಬರ್ತಪ್ಪ ಅಂದ್ರೆ ಡಯಾಗ್ರಾಮ್ಸ್ ಗಳನ್ನ ಈ ತರ ಹಾಕೋಬೇಕು. ಇವೆರಡು ಕಾನ್ಸೆಪ್ಟ್ ಈ ಚಾಪ್ಟರ್ ಹೇಳಿದ್ರೆ ಬಹಳ ಸಿಂಪಲ್ ಆಗಿನೇ ಇದನ್ನ ಆನ್ಸರ್ ಮಾಡ್ಕೋಬಹುದು. ಇಲ್ಲಿ ಹೇಳ್ತಾರೆ ನೋಡ್ರಿ, ಎಲ್ಲಾ ಬೈಸಿಕಲ್ಗಳು ಬೈಕ್ಗಳು ಎಲ್ಲ ಅಂತ ಬಂದಾಗ ಮುಂದೊಂದು ವರ್ಡ್ ಬರ್ಕೋಬೇಕು, ಒಳಗೆ ಬರುತ್ತವೆ ಅಂತ. ಏನು ಒಳಗೆ ಬರುತ್ತವೆ. ಇಲ್ಲಿ ಎಲ್ಲಾ ಅಂತ ಬಂದದ ಮುಂದ ಒಳಗೆ ಬರುತ್ತವೆ ಅಂತ ಬರ್ಕೊಂಡ್ಬಿಡ್ರಿ, ಈಸಿಯಾಗಿ ಗೊತ್ತಾಗ್ತದೆ ನೋಡ್ರಿ. ಎಲ್ಲಾ ಬೈಸಿಕಲ್ಗಳು ಬೈಕ್ಗಳ ಒಳಗೆ ಬರ್ತಾವತ್ತ. ಎಲ್ಲಾ ಬೈಸಿಕಲ್ಗಳು, ಇದು ಬೈಸಿಕಲ್, ಇದು ಎಲ್ಲಾ ಬೈಸಿಕಲ್ಗಳು ಎದ್ರ ಒಳಗಡೆ ಬರ್ತಾವತ್ತ? ಬೈಕ್ಗಳ ಒಳಗಡೆ ಬರ್ತಾವತ್ತ. ಇದು ಬೈಕ್ ಬಿ ಅಂತ ಬರ್ಬಿಡ್ತದೆ. ಬೈಕ್ಗಳ ಒಳಗಡೆ ಎಲ್ಲಾ ಬೈಸಿಕಲ್ಗಳು ಬರ್ತಾವ. ಇನ್ನು ಎಲ್ಲಾ ಬೈಕ್ಗಳು ಕಾರುಗಳ ಒಳಗಡೆ ಬರ್ತಾವ. ಎಲ್ಲಾ ಬೈಕ್ಗಳು ಮತ್ತೆ ಎದ್ರ ಬರ್ತಾವತ್ತ? ಕಾರುಗಳ ಒಳಗಡೆ ಬರ್ತಾವ. ಎಲ್ಲಾ ಬೈಕ್ಗಳು ಕಾರುಗಳ ಒಳಗಡೆ ಬರ್ತಾವ. ಹೋಗಿತ್ತು. ಇಷ್ಟು ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ಸಾಕು, ನೀವು ಆನ್ಸರ್ಸ್ಗಳನ್ನ ಯಾವ ತರ ಕಂಡು ಹಿಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಎಲ್ಲಾ ಕಾರುಗಳು ಬೈಕ್ಗಳ ಒಳಗಡೆ ಬರ್ತಾವ. ಕಾರುಗಳೆಲ್ಲೈತಿ? ಇಲ್ಲ ಹೊರಗೈತಿ. ಬೈಕ್ ಎಲ್ಲೈತಿ? ಇಲ್ಲೈತಿ. ಎಲ್ಲಾ ಕಾರುಗಳು ಬೈಕ್ಗಳ ಒಳಗಡೆ ಎಲ್ಲಾ ಕಾರುಗಳು ಬರ್ತಾವ? ಇಲ್ಲ.
ಕಾರ್ಗಳೇನೋ ಹೊರಗದವು. ಹೀಗಾಗಿ ಆಪ್ಷನ್ಸ್ 1 ಇದು ಕ್ಯಾನ್ಸಲ್ ಆಯ್ತು. ಇನ್ನು ಎಲ್ಲಾ ಬೈಕ್ಗಳು ಬೈಸಿಕಲ್ ಅತ್ತೆ. ಎಲ್ಲಾ ಬೈಕ್ಗಳು ಬೈಸಿಕಲ್ ಒಳಗಡೆ ಬರ್ತಾವ? ಇಲ್ಲ, ಕೆಲವು ಬರ್ತಾವ ಅಷ್ಟೇ. ಎಲ್ಲಾ ಬೈಕ್ಗಳು ಬೈಸಿಕಲ್ಗಳ ಒಳಗಡೆ ಬರ್ತಾವ. ಬೈಸಿಕಲ್ ಇಲ್ಲೈತಿ, ಬೈಕ್ ಇಲ್ಲೈತಿ. ಹೀಗಾಗಿ ಎಲ್ಲಾ ಬೈಕ್ಗಳು ಬೈಸಿಕಲ್ಗಳು ಒಳಗಡೆ ಬರಲ್ಲ, ಕೆಲವು ಅಷ್ಟೇ ಬರ್ತಾವ. ಹೀಗಾಗಿ ಇದನ್ನು ಕೂಡ ತಪ್ಪಾಯ್ತು. ಹೀಗಾಗಿ ನಮ್ಗೆ ಏನ್ ಹಾಕ್ಬೇಕು ಈಗ? 1 ಮತ್ತು 2 ಸರಿ, ಒಂದು ಸರಿ 2 ತಪ್ಪಿದೆ. ನೆಕ್ಸ್ಟ್ 1 ತಪ್ಪು 2 ತಪ್ಪು ಇಲ್ಲ, ಇಲ್ಲಿ 1 ಮತ್ತು 2 ತಪ್ಪಿದಾವ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಓಕೆ, ಇದು ಈ ತರ ಪ್ರಶ್ನೆ. ಇನ್ನೊಂದು ಬರ್ತದ ಕಂಪ್ಯಾರಿಸನ್ ಟೆಸ್ಟ್. ಇವಿಷ್ಟು ಕ್ವಶನ್ಸ್ ನಾ ಏನ್ ಹೇಳಿಲ್ಲ, ಇವು ಬರ್ಲಿಕ್ಕಂದ್ರೆ ನಾಳೆ ಪ್ರಶ್ನೆ ಪತ್ರಿಕೆನೆಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ, ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಏನಪ್ಪಾ ಅಂದ್ರ ಇದು ಕಂಪ್ಯಾರಿಸನ್ ಟೆಸ್ಟ್ ಅಂತ ಹೇಳ್ತಿರ್ತೀವಿ. ಸ್ನೇಹಾಳು ಪ್ರೇಮಾಳಿಗಿಂತ ಎತ್ತರವಾಗಿದ್ದಾಳೆ. ನೋಡ್ರಿ, ಸ್ನೇಹನ ಬಗ್ಗೆ ಮಾತಾಡಕತ್ತೀವಿ. ಸ್ನೇಹಾಳು ಪ್ರೇಮಾಳಿಗಿಂತ ಎತ್ತರವಾಗಿದ್ದಾಳೆ. ಇಲ್ಲಿ ಪ್ರೇಮಾನಿಗಿಂತ ಯಾರು ಎತ್ತರ ಅದಾರತ್ತ? ಈಗ ಸ್ನೇಹನ ಎತ್ತರದಾಗ ಈ ಸೈಡ್ ಬರ್ಕೋತ ಹೋಗ್ಬೇಕು. ಸ್ನೇಹಾಳು ಪ್ರೇಮಾಳಿಗಿಂತ ಎತ್ತರವಾಗಿದ್ದಾಳೆ ಮತ್ತು ಶ್ವೇತಾಳಿಗಿಂತ ಕುಳ್ಳಗಿದ್ದಾಳೆ. ಸ್ನೇಹನ ಬಗ್ಗೆ ಮಾತಾಡಕತ್ತಿದ್ದೀವಿ. ಸ್ನೇಹ ಪ್ರೇಮಾಳಿಗಿಂತ ಎತ್ತರವಾಗಿದ್ದಾಳೆ, ಬಟ್ ಯಾರಿಗಿಂತ ಕುಳ್ಳಗಿದ್ದಾಳತ್ತ? ಆದರೆ ಇಲ್ಲಿದೆ, ಅದು ಶ್ವೇತಾಳಿಗಿಂತ ಕುಳ್ಳಗಿದ್ದಾಳೆ ಅಂದ್ರೆ ಶ್ವೇತಾ ಇಲ್ಲಿ ಬರ್ತಾಳೆ. ಮ್ಯಾಗ ಶ್ವೇತಾ ಬಂದಿದೆ, ಶ್ವೇತಾ. ನೆಕ್ಸ್ಟ್ ತಾರಾಳು ಪ್ರೇಮಾಳಿಗಿಂತ ಕುಳ್ಳಗಿದ್ದಾಳೆ. ತಾರಾಳು ಯಾರಿಗಿಂತ ಕುಳ್ಳಗಿದ್ದಾಳತ್ತ? ಪ್ರೇಮಾಳಿಗಿಂತ ಕುಳ್ಳಗಿದ್ದಾಳೆ. ಇಲ್ಲಿ ತಾರಾ ಇಲ್ಲಿ ಬಂದು, ತಾರಾ ಪ್ರೇಮಾಗಿಂತ ಕುಳ್ಳಗಿದ್ದಾಳೆ, ಆದರೆ ರೇಖಾಳಿಗಿಂತ ಎತ್ತರವಾಗಿದ್ದಾಳತ್ತ. ರೇಖಾಳಿಗಿಂತ ಎತ್ತರವಾಗಿದ್ದಾಳಪ್ಪ ಅಂದ್ರೆ ರೇಖಾ ತಾರಾಗಿಂತ ಕುಳ್ಳಿದಾಳ ಅಂತ ಅಂದಂಗ. ಪ್ರೇಮಾಳಿಗಿಂತ ತಾರಾ ಕುಳ್ಳಗಿದ್ದಾಳ ಮತ್ತೆ ರೇಖಾಳಿಗಿಂತ ಎತ್ತರವಾಗಿದ್ದಾಳೆ. ಆಗ ಇವರನ್ನ ಅವರ ಎತ್ತರಕ್ಕನುಗುಣವಾಗಿ ಸಾಲಿನಲ್ಲಿ ನಿಲ್ಲಲು ಹೇಳಿದರೆ ಮಧ್ಯದಲ್ಲಿ ಇರುವವರು ಯಾರು ಅಂತ ಕ್ವಶನ್ಸ್ ಕೇಳಿದಾರೆ. ಮಧ್ಯದಲ್ಲಿ ಇರುವವರು ಯಾರಲ್ಲಿ? ಈ ಕಡೆ ಶ್ವೇತಾ ಸ್ನೇಹ ಇಲ್ಲದರ, ತಾರಾ ರೇಖಾ ಇಲ್ಲದರ. ನೆಕ್ಸ್ಟ್ ಇಲ್ಲಿ ನಡು ಇದ್ದಕ್ಕೆ ಯಾರಪ್ಪ ಅಂದ್ರೆ ಈಗ ಪ್ರೇಮ. ಸೆಂಟರ್ದಾಗ ಇದ್ದವ್ರು ಯಾರಪ್ಪ ಅಂದ್ರೆ ಪ್ರೇಮ. ಹೀಗಾಗಿ ಆನ್ಸರ್ ಪ್ರೇಮ ಐತೆ. ಆಪ್ಷನ್ ಸಿ ದಾಗೈತೆ ನೋಡ್ರಿ, ಪ್ರೇಮ. ನೋಡ್ರಿ, ಒಂದೇ ಒಂದು ಲೈನ್ ಒಳಗಡೆ ನೀವು ಆನ್ಸರ್ಸ್ ಗಳನ್ನ ಮಾಡ್ಕೊಂಡ್ರಿ. ಈ ತರ ಕಂಪ್ಯಾರಿಸನ್ ಟೆಸ್ಟ್ ಇನ್ನೂ ಸಾಕಷ್ಟು ಚಾಪ್ಟರ್ಗಳಿದಾವೆ. ಎಲ್ಲವೂ ಕೂಡ ಏನ್ ಮಾಡಿರ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿರ್ತೀನಿ. ನಾಳೆಗೆ ಎಕ್ಸಾಮ್ಸ್ ಇನ್ನ ಒಂದಿಷ್ಟು ಚಾಪ್ಟರ್ಗಳಿದಾವೆ, ಅವು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇಷ್ಟು ಚಾಪ್ಟರ್ಗಳನ್ನ ಆಲ್ರೆಡಿ ನಾವು ಕಂಪಲ್ಸರಿ ಹೇಳಿದಂಥ ಚಾಪ್ಟರ್ಗಳು ಇವೆಲ್ಲ. ಇವನ್ನ ನೋಡ್ಕೊಂಡು ಹೋದ್ರೆ ಸಾಕು, ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಿರ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಆನ್ಸರ್ಸ್ಗಳನ್ನು ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೀನಿ 18ನೇ ತಾರೀಕಿಗೆ ಬರೆದಂಥ ಎಕ್ಸಾಮ್ಸ್ನ. ಧನ್ಯವಾದಗಳು.